ನಮಸ್ಕಾರ. ಬ್ಯಾಂಕಿಂಗ್ ಬುಕ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ಹೊಸ ಚಾಪ್ಟರ್ ಸ್ಟಾರ್ಟ್ ಮಾಡೋಣ ಕ್ವಾಂಟ್ದು. ಇಲ್ಲಿವರೆಗೂ ನಾವು ಕ್ವಾಂಟ್ ಸೆಕ್ಷನಲ್ಲಿ ನಂಬರ್ ಸಿಸ್ಟಮು, ನಂಬರ್ ಸೀರೀಸು, ಸಿಂಪ್ಲಿಫಿಕೇಷನ್, ಅಪ್ರಾಕ್ಸಿಮೇಷನ್, ಕ್ವಾಡ್ರಾಟಿಕ್ ಇಕ್ವೇಷನ್ ಈ 4 ಟಾಪಿಕ್ಸ್ಗಳನ್ನು ಬೇಸಿಕ್ಸ್ ಟು ಅಡ್ವಾನ್ಸ್ ಎಲ್ಲ ಥರದ ಕ್ವಶನ್ಸ್ಗಳು ಸಾಲ್ವ್ ಮಾಡಿದ್ದೀವಿ. ಈ 4 ಚಾಪ್ಟರ್ಗಳು ಕಂಪ್ಲೀಟಾಗಿ ಡಿಸ್ಕಸ್ ಮಾಡಿದ್ದೀವಿ. ಅಪ್ರಾಕ್ಸಿಮೇಟ್ಲಿ 4 ಚಾಪ್ಟರ್ಗಳು 17-18 ವೀಡಿಯೋಗಳಾಗಿರ್ಬೇಕು ಮೇ ಬಿ. ಅಷ್ಟು ವೀಡಿಯೋಗಳಲ್ಲಿ ಕಂಪ್ಲೀಟ್ ಆಗಿದೆ. ಇವಾಗ 5ನೇ ಚಾಪ್ಟರ್, ಕ್ವಾಂಟ್ ಸೆಕ್ಷನ್ದು 5ನೇ ಚಾಪ್ಟರ್ ಸ್ಟಾರ್ಟ್ ಮಾಡೋಣ. ಅದು ಪರ್ಸೆಂಟೇಜ್. ರೀಸನಿಂಗಲ್ಲಿ ಕೂಡ ನಾವು 3 ಚಾಪ್ಟರ್ ಕಂಪ್ಲೀಟ್ ಮಾಡಿದ್ದೀವಿ. ಒಂದು ಸಿಲಾಲಿಸಮ್ಮು, ಅಲ್ಫಾನ್ಯೂಮರಿಕ್ ಸೀರೀಸ್, ಇನ್ಇಕ್ವಾಲಿಟಿ. ಈ 3 ಚಾಪ್ಟರ್ಗಳು ಕಂಪ್ಲೀಟ್ ಆಗಿದ್ದಾವೆ. ಇನ್ನು ನೆಕ್ಸ್ಟ್ ರೀಸನಿಂಗಲ್ಲಿ ಡೈರೆಕ್ಷನ್, ಡಿಸ್ಟೆನ್ಸ್ ಮತ್ತು ಬ್ಲಡ್ ರಿಲೇಷನ್ ಸ್ಟಾರ್ಟ್ ಮಾಡೋಣ. ಅಲ್ಲಿ ರೀಸನಿಂಗಲ್ಲಿ ಒಂದು ಡೈರೆಕ್ಷನ್ ಡಿಸ್ಟೆನ್ಸ್ದು ಒಂದು ಇದು ಬರ್ತೈತೆ, ಟಾಪಿಕ್ ಬರ್ತೈತೆ. ಅದನ್ನು ಡಿಟೇಲಾಗಿ ಡಿಸ್ಕಸ್ ಮಾಡೋಣ. ರೀಸನಿಂಗಲ್ಲಿ ಕ್ವಾಂಟಲ್ಲಿ ಕೂಡ ಒಂದು ಬರ್ತೈತೆ. ಅದು ಕ್ವಾಂಟಲ್ಲಿ ಯಾವ ರೀತಿ ಬರ್ತೈತೆ ಅಂದರೆ ಟೈಮ್, ಸ್ಪೀಡ್, ಡಿಸ್ಟೆನ್ಸ್ದು ಟಾಪಿಕ್ ಬರುತ್ತೆ. ಬಟ್ ರೀಸನಿಂಗಲ್ಲಿ ಡೈರೆಕ್ಷನ್, ಡಿಸ್ಟೆನ್ಸ್ದು ಒಂದು ಟಾಪಿಕ್ ಬರುತ್ತೆ, ಒಂದು ಚಾಪ್ಟರ್ ಬರುತ್ತೆ. ಓಕೆ, ಅದನ್ನು ನೆಕ್ಸ್ಟ್ ವೀಕ್ ಡಿಸ್ಕಸ್ ಮಾಡೋಣ. ಈ ವೀಕ್ ಈ ಕ್ವಾಂಟ್ ಸೆಕ್ಷನ್ ಸ್ಟಾರ್ಟ್ ಮಾಡಲಾಗುತ್ತೆ. ಈ ಪೂರ್ತಿ ವೀಕ್ ಕ್ವಾಂಟ್ದಾಗಿರ್ತೈತಿ. ಈ ಪೂರ್ತಿ ವೀಕ್ ನಾವು ಪರ್ಸೆಂಟೇಜ್ ಲೆಕ್ಚರ್ಸ್ಗಳು ಕಂಪ್ಲೀಟ್ ಆದ ನಂತರ ನೆಕ್ಸ್ಟ್ ಹೊಸ ಚಾಪ್ಟರ್ ಸ್ಟಾರ್ಟ್ ಮಾಡೋಣ. ಇದೇ ವೀಕಲ್ಲಿ ಕಂಪ್ಲೀಟ್ ಆದರೆ ಹೊಸ ಚಾಪ್ಟರ್ ಪರ್ಸೆಂಟೇಜ್ ಆದ ನಂತರ ನಾವು ರೇಷಿಯೋ ಚಾಪ್ಟರ್ ಸ್ಟಾರ್ಟ್ ಮಾಡೋಣ. ರೇಷಿಯೋ ಮತ್ತು ಏಜಸ್ ಇವೆರಡು ಚಾಪ್ಟರ್ ಇಂಟರ್ ರಿಲೇಟೆಡ್ ಇರೋದ್ರಿಂದ ಆ ಚಾಪ್ಟರನ್ನು ಸ್ಟಾರ್ಟ್ ಮಾಡೋಣ. ಓಕೆ, ಪರ್ಸೆಂಟೇಜಲ್ಲಿ ಮೇನ್ ಇಂಪಾರ್ಟೆಂಟ್ ಏನಿರುತ್ತೆ ಅಂತೇಳಿ ನೋಡೋಣ. ಮೊದಲು ಪರ್ಸೆಂಟೇಜ್ ಟಾಪಿಕಲ್ಲಿ. ಓಕೆ, ಪರ್ಸೆಂಟೇಜ್ ಟಾಪಿಕಲ್ಲಿ ಒಂದು ನಾವು ಏನೇನು ಯಾವ್ಯಾವ ರೀತಿಯ ಕ್ವಶನ್ಸ್ಗಳು ನೋಡ್ತೀವಿ ಅಂತಂದರೆ, ಒಂದು ಕಂಪ್ಯಾರಿಸನ್ ಕ್ವಶನ್ ನೋಡ್ತೀವಿ. ಸೆಕೆಂಡ್ ಒನ್ ಸಕ್ಸೆಸಿವ್ ಕ್ವಶನ್ಸ್ಗಳು ಬರ್ತವೆ. ಇನ್ನು ಥರ್ಡ್ ಟೈಪ್ ಅಂತಂದರೆ ಬೇರೆ ಟಾಪಿಕ್ಗಳಲ್ಲಿ ಅಪ್ಲೈಡ್ ಕ್ವಶನ್ಸ್ಗಳು ಇರ್ತವೆ. ಈ 3 ಕ್ವಶನ್ಸ್ಗಳು ಮಾತ್ರ, 3 ರೀತಿಯ ಕ್ವಶನ್ಸ್ಗಳನ್ನ ನೋಡ್ತೀವಿ. ಇದು ಕಂಪ್ಯಾರಿಸನ್ ಬೇಸ್ಡ್ ಕ್ವಶನ್ಸ್ಗಳು ಮತ್ತು ಸಕ್ಸೆಸಿವ್ ಕ್ವಶನ್ಸ್ಗಳು. ಇದೇ ಈ ಪರ್ಸೆಂಟೇಜ್ ಟಾಪಿಕ್ ಕಂಪ್ಲೀಟ್ ಆಗೋದ್ರೊಳಗಡೆ ಇವು ನಾನು ಹೇಳ್ತೀನಿ. ಅಪ್ಲೈಡ್ ಕ್ವಶನ್ಸ್ಗಳು ಒಂದೊಂದೆರಡು ಕ್ವಶನ್ಸ್ಗಳು ನಾನು ತೋರಿಸ್ತೀನಿ. ಬಟ್ ಅಪ್ಲೈಡ್ ಕ್ವಶನ್ಸ್ಗಳು ಯಾವ ರೀತಿ ಇರ್ತಾವೆ ಅನ್ನೋದು ಆ ನೆಕ್ಸ್ಟ್ ಟಾಪಿಕ್ಗಳು ಬಂದಾಗ ಹೇಳ್ತೀನಿ. ಅಂದರೆ ಅಪ್ಲೈಡ್ ಕ್ವಶನ್ಸ್ಗಳು ಅಂದರೆ ಏನು? ಈಗ ಪರ್ಸೆಂಟೇಜ್ ಟಾಪಿಕ್ ಐತಲ್ಲ, ಇದು ಬೇರೆ ಬೇರೆ ಟಾಪಿಕ್ಗೆ ಅಪ್ಲೈ ಮಾಡಿ ಕ್ವಶನ್ಸ್ ಕೇಳ್ತಿರ್ತಾನೆ. ಫಾರ್ ಎಕ್ಸಾಂಪಲ್, ಪರ್ಸೆಂಟೇಜ್ದಲ್ಲಿ ಬರ್ತಕ್ಕಂಥ ಈ ಪರ್ಸೆಂಟೇಜ್ ಟಾಪಿಕನ್ನು ಯೂಸ್ ಮಾಡಿಕೊಂಡು ಮಿಕ್ಸ್ಚರ್ ಆ್ಯಂಡ್ ಅಲಿಗೇಷನ್ ಒಳಗಿನ ಕ್ವಶನ್ಸ್ಗಳು ಬರ್ಬೋದು. ಅದಾದ ನಂತರ ಡಾಟಾ ಇಂಟರ್ಪ್ರಿಟೇಷನಲ್ಲಿ ಪರ್ಸೆಂಟೇಜ್ ಟಾಪಿಕ್ ಯೂಸ್ ಮಾಡ್ಕೊಂಡು ಕ್ವಶನ್ಸ್ಗಳು ಬರ್ಬೋದು. ಅದಾದ ನಂತರ ನಿಮ್ಮದು ಏಜಸ್ ಮತ್ತು ರೇಷಿಯೋ ಅಲ್ಲಿ, ಆಮೇಲೆ ಪಾರ್ಟ್ನರ್ಶಿಪ್ಪಲ್ಲಿ, ಆಮೇಲೆ ಸಿಂಪಲ್ ಇಂಟ್ರೆಸ್ಟ್, ಕಾಂಪೌಂಡ್ ಇಂಟ್ರೆಸ್ಟು, ಆಮೇಲೆ ಪ್ರಾಫಿಟ್ ಲಾಸ್, ಅದಾದ ನಂತರ ಪ್ರಾಫಿಟ್ ಲಾಸ್ ಆಯಿತು, ಸಿಂಪಲ್ ಇಂಟ್ರೆಸ್ಟ್, ಕಾಂಪೌಂಡ್ ಇಂಟ್ರೆಸ್ಟ್ ಆಯಿತು. ಆಮೇಲೆ ಇದು ಟ್ರೈನ್ ಬೋಟ್ದು. ಅದಾದ ನಂತರ ಇನ್ನೂ ಹಲವಾರು ಟಾಪಿಕ್ಗಳಲ್ಲಿ ಈ ಪರ್ಸೆಂಟೇಜನ್ನು ಯೂಸ್ ಮಾಡ್ಕೊಂಡು ಕ್ವಶನ್ಸ್ಗಳು ಬರ್ತವೆ. ಅವುಗಳನ್ನು ಒಂದೊಂದು ಕ್ವಶನ್ಸ್ಗಳು ನೋಡ್ಕೊಂಡು ಆಮೇಲೆ ಆ ಕ್ವಶನ್ಸ್ಗಳನ್ನು ಆ ಟಾಪಿಕ್ ಬಂದಾಗ ಡೀಟೇಲಾಗಿ ಡಿಸ್ಕಸ್ ಮಾಡೋಣ. ಮೇನ್ಲಿ ಪರ್ಸೆಂಟೇಜ್ ವೆರಿ ಇಂಪಾರ್ಟೆಂಟ್ ಇದೆ ಇದರಲ್ಲಿ ಅಂತಂದರೆ DIಯಲ್ಲಿ ಪರ್ಸೆಂಟೇಜ್ ಬೇಕು, ಮಿಕ್ಸ್ಚರ್ ಅಲಿಗೇಷನಲ್ಲಿ, ಪಾರ್ಟ್ನರ್ಶಿಪ್ಪಲ್ಲಿ, ಸಿಂಪಲ್ ಇಂಟ್ರೆಸ್ಟ್ ಆ್ಯಂಡ್ ಕಾಂಪೌಂಡ್ ಇಂಟ್ರೆಸ್ಟಲ್ಲಿ, ಪ್ರಾಫಿಟ್ ಆ್ಯಂಡ್ ಲಾಸಲ್ಲಿ. ಈ ಟಾಪಿಕ್ಗಳಲ್ಲಿ ಕಂಪಲ್ಸರಿ ನೀವು ಪರ್ಸೆಂಟೇಜ್ ಪರ್ಫೆಕ್ಟ್ ಇರಲೇಬೇಕು. ಮೇನ್ ಎಕ್ಸಾಮಲ್ಲಿ ಪರ್ಸೆಂಟೇಜ್ ಮೇಲೆ ಕ್ಲರ್ಕ್ ಎಕ್ಸಾಮ್ಸ್ಗಳಲ್ಲಿ 2-3 ಕ್ವಶನ್ಸ್ಗಳು ನೋಡ್ಬೋದು ನಾವು. ಪ್ರಿಲಿಮ್ಸ್ ಮತ್ತು ಮೇನ್ಸ್ ಎರಡು ಕಂಪೇರ್ ಮಾಡಿದೆ, 2ರಲ್ಲಿ ನೋಡಿದಾಗ 2-3 ಕ್ವಶನ್ಸ್ಗಳು ಕ್ಲರ್ಕ್ ಎಕ್ಸಾಮ್ಸ್ಗಳಲ್ಲಿ ನೋಡ್ಬೋದು. ಆದರೆ ಡೈರೆಕ್ಟ್ ಪರ್ಸೆಂಟೇಜ್ ಹೇಳ್ತಿರೋದು ನಾನು. ಡೈರೆಕ್ಟ್ ಪರ್ಸೆಂಟೇಜ್ ಮೇಲಿನ ಕ್ವಶನ್ಸ್ಗಳು PO ಎಕ್ಸಾಮ್ಸ್ಗಳಲ್ಲಿ 1-2 ಕ್ವಶನ್ಸ್ಗಳು ನೋಡ್ಬೋದು. ಡೈರೆಕ್ಟ್ ಪರ್ಸೆಂಟೇಜ್ ಟಾಪಿಕ್ ಮೇಲಿನ ಕ್ವಶನ್ಸ್ಗಳು ಹೇಳ್ತಿರೋದು ನಾನು. ಬಟ್ ಪರ್ಸೆಂಟೇಜನ್ನು ಯೂಸ್ ಮಾಡ್ಕೊಂಡು ಬರ್ತಕ್ಕಂಥ ಟಾಪಿಕ್ಗಳು ಸಿಕ್ಕಾಪಟ್ಟೆ ಇದ್ದಾವೆ. ಪರ್ಸೆಂಟೇಜ್ ಒಂದು ಟಾಪಿಕ್ಕು ನಿಮ್ಮ ಪೂರ್ತಿ ಒಂದು ಕ್ವಾಂಟ್ ಸಿಲೆಬಸ್ಸಿನ 30% ವೇಟೇಜ್ ಇಟ್ಕೊಂಡಿರುತ್ತೆ. ಇದು 30% ವೇಟೇಜ್ ಪರ್ಸೆಂಟೇಜಲ್ಲಿರ್ತಕ್ಕಂಥ ಕಾನ್ಸೆಪ್ಟ್ ಕ್ಲಿಯರ್ ಮಾಡ್ಕೊಳ್ಳೋದು ಅವಶ್ಯಕತೆ ಆಗಿರುತ್ತೆ. ಓಕೆ, ನಾನು ಪರ್ಸೆಂಟೇಜ್ ಬಗ್ಗೆ ಹೇಳ್ತಿರ್ಬೇಕಾದ್ರೆ ಪರ್ಸೆಂಟೇಜ್ ಕನ್ವರ್ಷನ್ಸ್ಗಳು ಗೊತ್ತಿರ್ಬೇಕಂತ ಹೇಳಿದ್ದೆ ನಾನು ಮೊದಲು. ಯಾವಾಗ ಹೇಳಿರೋದು? ನಿಮ್ಮದು ಸಿಂಪ್ಲಿಫಿಕೇಷನ್ ಆ್ಯಂಡ್ ಅಪ್ರಾಕ್ಸಿಮೇಷನ್ ಟಾಪಿಕ್ ಹೇಳುವಾಗ. ಆವಾಗ ನಾನು ಕನ್ವರ್ಸೇಷನ್ಗಳು ಪರ್ಸೆಂಟೇಜ್ ಟು ಫ್ರ್ಯಾಕ್ಷನ್ ಕನ್ವರ್ಸೇಷನ್ ಮಾಡೋದು ಕೂಡ ಹೇಳಿದ್ದೆ ನಾನು, ಯಾವ ರೀತಿ ಕನ್ವರ್ಟ್ ಮಾಡ್ಬೇಕಂತೇಳಿ.
ಆ ವಿಡಿಯೋ ನೋಡಿರಲಿಲ್ಲ ಅಂತಂದು ನೋಡಿರಲಿಲ್ಲ ಅಂತಂದರೂ ಕೂಡ ಈಗಿನ ಕ್ಲಾಸಲ್ಲಿ ಕೂಡ ಇನ್ನೊಂದು ಸತಿ ಆ ಪರ್ಸೆಂಟೇಜ್ ಫ್ರ್ಯಾಕ್ಷನ್ ಕನ್ವರ್ಷನನ್ನು ಇನ್ನೊಂದು ಸತಿ ಮಾಡೋಣ. ಈ ವಿಡಿಯೋದಲ್ಲಿ ಯಾವ ರೀತಿ ಕನ್ವರ್ಷನ್ ಮಾಡೋಣ ಅಂತಂದರೆ ಪರ್ಸೆಂಟೇಜ್ ಟು ಫ್ರ್ಯಾಕ್ಷನ್, ಫ್ರ್ಯಾಕ್ಷನ್ ಟು ಡೆಸಿಮಲ್, ಪರ್ಸೆಂಟೇಜ್, ಫ್ರ್ಯಾಕ್ಷನ್, ಡೆಸಿಮಲ್ 3 ಥರದ್ದು. ಅಂದರೆ ಒಂದು ಪರ್ಸೆಂಟೇಜ್ ವ್ಯಾಲ್ಯೂ ಇರುತ್ತಲ್ಲ ಅದರದ್ದು ಫ್ರ್ಯಾಕ್ಷನ್ ಏನಾಗುತ್ತೆ, ಅದರದ್ದು ಡೆಸಿಮಲ್ ಏನಾಗುತ್ತೆ, ಈ ರೀತಿ 3 ಥರದ್ದನ್ನು ಒಂದು ಸತಿ ನೋಡೋಣ. ಓಕೆ, ಪರ್ಸೆಂಟೇಜ್ ಟಾಪಿಕ್ದು ಪರಿಚಯ ಆಯಿತು. ಪರ್ಸೆಂಟೇಜಲ್ಲಿ ಜಾಸ್ತಿ ಡೈರೆಕ್ಟಾಗಿ ಕ್ವಶನ್ಸ್ ಬರಲ್ಲ, ಬಟ್ ಇಂಡೈರೆಕ್ಟಾಗಿ ಇದು ಟೋಟಲ್ ನಿಮ್ಮ ಬ್ಯಾಂಕ್ ಎಕ್ಸಾಮ್ ಪ್ರಿಪರೇಷನ್ನ 30% ವೇಟೇಜನ್ನು ಹೊಂದಿರ್ತೈತೆ. ಅದಕ್ಕೋಸ್ಕರ ಪರ್ಸೆಂಟೇಜ್ದು ಬೇಸಿಕ್ ಕಾನ್ಸೆಪ್ಟ್ ನಿಮಗೆ ಕಂಪ್ಲೀಟಾಗಿ ಗೊತ್ತಿರಲೇಬೇಕು. ಓಕೆ, ಸ್ಟಾರ್ಟ್ ಮಾಡೋಣ ಇವತ್ತಿನ ಟಾಪಿಕ್. ಪರ್ಸೆಂಟೇಜ್ ಮೊದಲೇನು ಮಾಡೋಣ, ಕನ್ವರ್ಷನ್ ಒಂದು ಸತಿ ನೋಡ್ಕೊಂಬಿಡೋಣ. ಪರ್ಸೆಂಟೇಜ್ ಟು ಫ್ರ್ಯಾಕ್ಷನ್, ಫ್ರ್ಯಾಕ್ಷನ್ ಟು ಡೆಸಿಮಲ್ ಕನ್ವರ್ಷನ್ ನೋಡೋಣ. ಮೊದಲು ಫ್ರ್ಯಾಕ್ಷನ್ಸ್ಗಳು ಬರೀತಾ ಹೋಗ್ತೀನಿ ನಾನು. ಫ್ರ್ಯಾಕ್ಷನ್ಸ್ ಆ ಫ್ರ್ಯಾಕ್ಷನಿಂದ ಪರ್ಸೆಂಟೇಜ್ ಕನ್ವರ್ಟ್ ಮಾಡೋಣ, ಪರ್ಸೆಂಟೇಜಿಂದ ಡೆಸಿಮಲಿಗೆ ಕನ್ವರ್ಟ್ ಮಾಡೋಣ. ಫಸ್ಟ್ ಒನ್ನು ನಾನಿಲ್ಲಿ ಬರೆಯೋದು ಫ್ರ್ಯಾಕ್ಷನ್, ಫ್ರ್ಯಾಕ್ಷನಿಂದ ಪರ್ಸೆಂಟೇಜ್, ಪರ್ಸೆಂಟೇಜಿಂದ ಡೆಸಿಮಲ್. ಓಕೆ, ಮೊದಲು ಫ್ರ್ಯಾಕ್ಷನ್ ಮೊದಲು 1 ಐತಲ್ಲ, 1 ಯಾವ ರೀತಿ ಬರೀಬೋದು? ನಾನು ಮೊದಲು ಇನ್ನೊಂದು ಹೇಳ್ಬೇಕು, ಪರ್ಸೆಂಟೇಜ್ ಅಂತಂದರೆ ಯಾವುದೇ ಒಂದು ನಂಬರ್ ಇರಲಿ, ಆ ನಂಬರ್ ಕೆಳಗಡೆ 100 ಇಟ್ರಿ ಅಂತಂದರೆ ಅದು ಅಷ್ಟು ಪರ್ಸೆಂಟೇಜ್ ಆಗಿ ಬರುತ್ತೆ. ಫಾರ್ ಎಕ್ಸಾಂಪಲ್, ಇವಾಗ ಯಾವುದೋ ಒಂದು ನಂಬರ್ ಬರೀರಿ ನೀವು 2 ಬರೆದ್ರಿ, 2 ಕೆಳಗಡೆ 100 ಇಟ್ರಿ ಅಂದರೆ ಇದು 2% ಆಗುತ್ತೆ. 3 ಬರೆದ್ರಿ, 3 ಕೆಳಗಡೆ 100 ಇಟ್ರಿ ಅದು 3% ಆಗುತ್ತೆ. 1001 ಇಟ್ರಿ, 1001 ಇಟ್ರಿ, ಕೆಳಗಡೆ 100 ಇಟ್ವಿ ಅಂದರೆ ಇದೇನಾಗುತ್ತೆ 1001% ಆಗುತ್ತೆ. 202 ಐತೆ ಇಟ್ರಿ, ಕೆಳಗಡೆ 100 ಇಟ್ರಿ, ಡಿವೈಡೆಡ್ ಬೈ 100 ಮಾಡಿದಾಗ ಏನಾಗುತ್ತೆ, ಇದು 202% ಆಗುತ್ತೆ. 4/100 ಅಂತ ಬರ್ತೇವೆ ಅಂದರೆ 4% ಆಗುತ್ತೆ. ಅಂದರೆ ಎನಿಥಿಂಗ್ ಬೈ 100 ಈಸ್ ಪರ್ಸೆಂಟೇಜ್. ಯಾವುದೇ ಒಂದು ನಂಬರ್ ಇರಲಿ ಅದ್ರ ಕೆಳಗಡೆ 100 ಇಟ್ಟಾಗ ಅದು ಏನಾಗುತ್ತೆ, ಪರ್ಸೆಂಟೇಜ್ ಆಗಿ ಕನ್ವರ್ಟ್ ಆಗುತ್ತೆ. ಓಕೆ, ಇವಾಗ ಫ್ರ್ಯಾಕ್ಷನ್ನು 1 ಐತಲ್ಲ, ಈ 1 ಫ್ರ್ಯಾಕ್ಷನಲ್ಲಿ ಯಾವ ರೀತಿ ಬರಿಬೋದು, 1/1 ಅಂತ ಬರಿಬೋದು. 1/1 ಪರ್ಸೆಂಟೇಜ್ ಆಗಿ ಕನ್ವರ್ಟ್ ಮಾಡ್ಬೇಕಂತಂದ್ರೆ ಏನು ಮಾಡ್ತೀರಾ ನೀವು, ಯಾವುದೇ ನಂಬರನ್ನು ಪರ್ಸೆಂಟೇಜ್ ಟು ಫ್ರ್ಯಾಕ್ಷನ್ ಮತ್ತು ಫ್ರ್ಯಾಕ್ಷನ್ ಟು ಪರ್ಸೆಂಟೇಜ್ ಕನ್ವರ್ಟ್ ಮಾಡೋದು ಯಾವ ರೀತಿ ಅಂತಂದರೆ, ಇವಾಗ ಒಂದು 20 ಅಂತೇಳಿ ನಂಬರ್ ಅದು ಅಂದ್ಕೊಳ್ಳೋಣ. 20 ಪರ್ಸೆಂಟೇಜಾಗಿ ಕನ್ವರ್ಟ್ ಮಾಡ್ಬೇಕಂದ್ರೆ ಡಿವೈಡೆಡ್ ಬೈ 100 ಮಾಡ್ತೀರಾ. 100 ಮಾಡಿದಾಗ ಏನೇನಾಗುತ್ತೆ, 2 1 2 5 ಇದು 20 ಡಿವೈಡೆಡ್ ಬೈ 100 ಮಾಡ್ತೀರಲ್ಲ, 20 ಇದು ಒಂದು ನಂಬರ್ ಐತೆ, ಈ ನಂಬರನ್ನು ಪರ್ಸೆಂಟೇಜಾಗಿ ಕನ್ವರ್ಟ್ ಮಾಡ್ಬೇಕಂದ್ರೆ ಡಿವೈಡೆಡ್ ಬೈ 100 ಮಾಡ್ತೀರಾ, ಮಾಡಿ 20% ಅಂತ ಹೇಳ್ತೀರಾ. ಅದೇ ರೀತಿ ಈಗ 20% ಅಲ್ಲ, ಇದನ್ನು ಫ್ರ್ಯಾಕ್ಷನಾಗಿ ಕನ್ವರ್ಟ್ ಮಾಡ್ಬೇಕಂತಂದ್ರೆ ಇದೇನು ಮಾಡ್ತೀರಾ, ಈಗ ಪರ್ಸೆಂಟೇಜ್ ಐತಲ್ಲ, ಈ ಪರ್ಸೆಂಟೇಜ್ ಪ್ಲೇಸಲ್ಲಿ 20 ಡಿವೈಡೆಡ್ ಬೈ 100 ಅಂತ ಬರೀತೀರಾ. ಬರೆದು 25 ಬರೆದು 1/5 ಇದರದು ಫ್ರ್ಯಾಕ್ಷನ್ ವ್ಯಾಲ್ಯೂ ಅಂತೇಳಿ ಬರೀತೀರಾ. 20%, ಇದು 20/100 20% ಕರೆಕ್ಟ್. 1/5 ಅಂತ ಬರಿತೀವಿ ನಾವು, ಇದಕ್ಕೆ 1/5 ಅಂತ ಬರಿತೀವಿ. ಇದಕ್ಕೇನು ಮಾಡಿದ್ದೀವಿ ನಾವು, ಪರ್ಸೆಂಟೇಜನ್ನು ಫ್ರ್ಯಾಕ್ಷನಾಗಿ ಕನ್ವರ್ಟ್ ಮಾಡ್ಬೇಕಂದ್ರೆ, ಪರ್ಸೆಂಟೇಜನ್ನು ಫ್ರ್ಯಾಕ್ಷನಾಗಿ ಕನ್ವರ್ಟ್ ಮಾಡ್ಬೇಕಂತಂದರೆ ಡಿವೈಡೆಡ್ ಬೈ 100 ಮಾಡಿದ್ವಿ. ಅದೇ ರೀತಿ ಫ್ರ್ಯಾಕ್ಷನ್ ಐತಲ್ಲ, ಫ್ರ್ಯಾಕ್ಷನನ್ನು ಪರ್ಸೆಂಟೇಜಾಗಿ ಕನ್ವರ್ಟ್ ಮಾಡ್ಬೇಕಂದ್ರೆ ಇಂಟು 100 ಮಾಡಬೇಕು. ಫಾರ್ ಎಕ್ಸಾಂಪಲ್ ಒಂದು ಫ್ರ್ಯಾಕ್ಷನ್ ಬರಿತೀನಿ, 4/5 ಭಿನ್ನ ರಾಶಿ ಅಂತ ಕರೀತಾರೆ ಫ್ರ್ಯಾಕ್ಷನನ್ನು. ಇದನ್ನು ಪರ್ಸೆಂಟೇಜಾಗಿ ಕನ್ವರ್ಟ್ ಮಾಡ್ಬೇಕಂತಂದರೆ ಇದಕ್ಕೆ ಇಂಟು 100 ಮಾಡಬೇಕು. ಇಂಟು 100 ಮಾಡಿದ್ರೆ ಪರ್ಸೆಂಟೇಜ್ ಕನ್ವರ್ಟ್ ಆಗುತ್ತೆ. 5 1 5 2 20 4 2 80, ಇದು 80%. 4/5 ಇದು ವ್ಯಾಲ್ಯೂ ಏನಾಗುತ್ತೆ, 80%. ಬೇಕಿದ್ರೆ 80%ಅನ್ನು ಫ್ರ್ಯಾಕ್ಷನಾಗಿ ಕನ್ವರ್ಟ್ ಮಾಡ್ಬೇಕಂದ್ರೆ ಡಿವೈಡೆಡ್ ಬೈ 100 ಮಾಡ್ಬೇಕಂತ ಹೇಳಿದ್ದೆ ನಾನು. 24 25 4/5 ಬಂತು ವಾಪಸ್. ಇದೇ ರೀತಿ ಅರ್ಥ ಆಯ್ತು ಅನ್ಕೊತೀನಿ. ಯಾವುದೇ ಫ್ರ್ಯಾಕ್ಷನನ್ನು ಪರ್ಸೆಂಟೇಜಾಗಿ ಕನ್ವರ್ಟ್ ಮಾಡ್ಬೇಕಂದ್ರೆ ಅದಕ್ಕೆ ಏನು ಮಾಡ್ಬೇಕು, ನಾವು ಇಂಟು 100 ಮಾಡಬೇಕು. ಇವಾಗ ನೆಕ್ಸ್ಟ್ ಇದು ಏನೈತಲ್ಲ, 1/1 ಇಂಟು 100 ಮಾಡಿದಾಗ ಏನಾಗುತ್ತೆ, 1/1 ಉಳಿತೈತೆ. ಡೈರೆಕ್ಟ್ ಇದೇನಾಗುತ್ತೆ 100% ಆಗಿ ಆಗುತ್ತೆ. ಡೈರೆಕ್ಟ್ 1/1 ಕ್ಯಾನ್ಸಲ್ ಆಗಿ ಡೈರೆಕ್ಟ್ 100%. 1 ಅಂದರೆ ಫ್ರ್ಯಾಕ್ಷನ್ ವ್ಯಾಲ್ಯೂ, ಒಂದು ಫ್ರ್ಯಾಕ್ಷನ್ ವ್ಯಾಲ್ಯೂ ಏನಾಗುತ್ತೆ 100% ಅಂತ ಆಗುತ್ತೆ. ಯಾವಾಗಲೂ ಇದನ್ನು ಡೆಸಿಮಲಲ್ಲಿ ಬರೆದಾಗ 100%ಅನ್ನು ಡೆಸಿಮಲಲ್ಲಿ ಬರೆದಾಗ 1 ಆಗುತ್ತೆ. ಅಂದರೆ ಡಿವೈಡೆಡ್ ಬೈ 100 ಮಾಡ್ತೀವಲ್ಲ ನಾವು, ಡೆಸಿಮಲ್ ಬರೆದಾಗ 1 ಆಗುತ್ತೆ. ಅರ್ಥ ಆಯ್ತು ಅನ್ಕೊತೀನಿ. ಡೆಸಿಮಲ್ ಅಂತಂದ್ರೆ ಏನು, ಇದಕ್ಕೆ ಏನು ಫ್ರ್ಯಾಕ್ಷನ್ ಇರ್ತದಲ್ಲ, ಇದು ಪರ್ಸೆಂಟೇಜ್ ಇರ್ತಲ್ಲ, ಪರ್ಸೆಂಟೇಜ್ ತೆಗೆದು ಬಿಡೋದು ಅಷ್ಟೇ. ಈಗ 100 ಅದು, ಒಂದು ಸೆಕೆಂಡ್ ಚೇಂಜ್ ಮಾಡೋಣ. ಇವಾಗ 100
ಪರ್ಸೆಂಟೇಜ್ ಐತಿ. ಈ ಪರ್ಸೆಂಟೇಜನ್ನು ಡೆಸಿಮಲ್ ಕನ್ವರ್ಟ್ ಮಾಡ್ಬೇಕಂತಂದ್ರೆ ಈ ಪರ್ಸೆಂಟೇಜ್ ಹೋಗ್ಬೇಕಂತಂದ್ರೆ ಪರ್ಸೆಂಟೇಜ್ ಈಸ್ ಆಲ್ವೇಸ್ ಈಕ್ವಲ್ಸ್ ಟು 1/100. ಅದಕ್ಕೋಸ್ಕರ 100/100 ಮಾಡ್ತೀರಾ. 100/100 ಮಾಡಿದ್ರೆ 1 ಬರುತ್ತೆ. ಅದನ್ನೇ ನಾವಿಲ್ಲಿ ಇಟ್ಟಿರೋದು. ಪರ್ಸೆಂಟೇಜ್ದು ಆಲ್ವೇಸ್ ವ್ಯಾಲ್ಯೂ ಏನಿರುತ್ತೆ 100 ಇರುತ್ತೆ. ಸಾರಿ 100 ಇರುತ್ತೆ. 1/100 ಇರುತ್ತೆ. ಇಲ್ಲಿ ಬರೆದು ಬಿಡ್ತೀನಿ ನಾನು ಒಂದ್ಸತಿ. ಪರ್ಸೆಂಟೇಜ್ ಈಸ್ ಈಕ್ವಲ್ಸ್ ಟು 1/100. ಓಕೆ, ಇಲ್ಲಿವರೆಗೂ ಅರ್ಥ ಆಯ್ತು ಅನ್ಕೊತೀನಿ. ಇವಾಗ ನೆಕ್ಸ್ಟ್ ಒಂದಾಯಿತು. ಈಗ ಒನ್ ಆಯಿತು, 1/1 ಆಯಿತು. ಇವಾಗ ನೆಕ್ಸ್ಟ್ ಏನು ಬರೋಣ 1/2. ಸೆಕೆಂಡ್ ಇದು ಒಂದನೇದಾಯಿತು. ಎರಡನೇದು 1/2. 1/2 ಇದನ್ನು ಪರ್ಸೆಂಟೇಜಾಗಿ ಕನ್ವರ್ಟ್ ಮಾಡ್ಬೇಕಂದ್ರೆ ಇದಕ್ಕೆ ವಾಪಸ್ ಇಂಟು 100 ಮಾಡ್ತೀವಿ. ಇದು 1/2 ಅರ್ಧ ಆಯಿತು. ಇಲ್ಲಿ 50 ಇದು 100% ಅರ್ಧ ಆಗುತ್ತೆ. 50% ಆಯಿತು. 50% ಆಯ್ತು. ಕಲರ್ ಚೇಂಜ್ ಮಾಡೋಣ. ಹಾಂ, 50% ಆಯಿತು. ಇದ್ರದ್ದು ಡೆಸಿಮಲ್ ವ್ಯಾಲ್ಯೂ ಏನಾಗುತ್ತೆ 50/100 ಅಂದರೆ 1010 ಕ್ಯಾನ್ಸಲ್ ಆಯಿತು. 5/10 ಅಂತಂದರೆ 0.5 ಆಗುತ್ತೆ. 0.5 ಇದರ ಡೆಸಿಮಲ್ ವ್ಯಾಲ್ಯೂ ಬಂತು. ಎರಡು ಪ್ಲೇಸ್ ಯಾವಾಗಲೂ ಪರ್ಸೆಂಟೇಜ್ ಐತಲ್ಲ, ಈ ಪರ್ಸೆಂಟೇಜ್ ಹೋಗ್ಬೇಕಂತಂದರೆ /100 ಮಾಡ್ತೀವಿ. 2 0 ಹೋಗಬೇಕು. 2 0 ಹೋಗ್ಬೇಕಂದ್ರೆ 1 ಪ್ಲೇಸ್ 2 ಪ್ಲೇಸ್ 2 ಪ್ಲೇಸ್ ಮುಂದ್ಗಡೆ ಪಾಯಿಂಟ್ ಕೊಡ್ಬೇಕು ನಾವು. ಇಲ್ಲಿ ಅದೇ ಇಟ್ಟಿರೋದು. 1 ಪ್ಲೇಸ್ 2 ಪ್ಲೇಸ್ ಬಿಟ್ಟು ಪಾಯಿ ಮುಂದೆ ಪಾಯಿಂಟ್ ಕೊಟ್ಟು 0.5 ಅಂತ ಬರೆದಿರೋದು. ನೆಕ್ಸ್ಟ್ ನೋಡೋಣ. ಒಂದು ಕಲರ್ ವೈಟ್ ತೊಗೊಂಡಿಲ್ಲ ನಾನು. 1/2 ಆಯಿತಾ. ಇವಾಗ 1/3 ನೋಡೋಣ. 1/3 ಇದ್ರ ಪ್ರತಿಯೊಂದ್ರದ್ದು ಸಬ್ ಟೈಪ್ಸ್ ಇದಾವೆ. ಸಬ್ ಟೈಪ್ಸ್ ನಂತರ ಹೇಳ್ತೀನಿ ನಾನು. ಮೊದಲೆಲ್ಲ ಒಂದ್ಸತಿ ಕಂಪ್ಲೀಟ್ ಮಾಡ್ತೀನಿ. 1/3 ನೋಡೋಣ. 1/3 ಇಂಟು 100 ಮಾಡಿದಾಗ 1/3 ಐತಲ್ಲ, ಅದಕ್ಕೆ ಇಂಟು 100 ಮಾಡಿರಿ. 1/3 ಇಂಟು 100 ಮಾಡಿದಾಗ ಪರ್ಸೆಂಟೇಜಾಗಿ ಕನ್ವರ್ಟ್ ಮಾಡ್ಬೇಕಂದ್ರೆ ಇಂಟು 100 ಮಾಡಬೇಕು. 100/3 ಆಗುತ್ತೆ. 100/3 ಆಗುತ್ತೆ. 100/3 ಅಂದರೆ 3 3 9, 1 ಉಳಿತು, 10 ಆಯಿತು. ಮತ್ತು ವಾಪಸ್ 3 3 9, 1 ಉಳಿತು. ಪಾಯಿಂಟ್ ಕೊಟ್ಟಿಗೆ 0 ತೊಗೊಂಡ್ವಿ. ಮತ್ತು 3 3 9. ಇದೇ ರೀತಿ 3 ಕಂಟಿನ್ಯೂ ಆಗುತ್ತೆ. ಅಂದರೆ ಇದೇನಾಯಿತು 33.33%. ಈ 0.33 33.33 ಐತಲ್ಲ, ಈ 0.33 1/3 ಅಂತ ಬರಿಬೋದು ನಾವು. ಇದನ್ನೇ ನಾವು ಯಾವ ರೀತಿ ಬರಿಬೋದು ಅಂದರೆ 33.33% ನಾವು 33 1/3% ಅಂತ ಕೂಡ ಬರಿಬೋದು. ಎರಡು ಒಂದೇ. ಡೆಸಿಮಲಲ್ಲಿ ಬರೆದಾಗ ಏನಾಗುತ್ತೆ, ಇದು 33.33 ಐತೆ. 2 ಪ್ಲೇಸ್ ಬಿಟ್ಟು ಪರ್ಸೆಂಟೇಜ್ ಅಂದರೆ 2 ಪ್ಲೇಸ್ ಎಕ್ಸ್ಟ್ರಾ ಬಿಟ್ಟಕ್ಕೆ ಪಾಯಿಂಟ್ ಕೊಡ್ಬೇಕು. ಅಂದರೆ ಇಲ್ಲಿ 1 2 ಜಾಗ ಹೋದಾಗ 0.3333 ಆಗುತ್ತೆ ಇದ್ರ ವ್ಯಾಲ್ಯೂ, ಡೆಸಿಮಲ್ ವ್ಯಾಲ್ಯೂ. ಅರ್ಥ ಆಯ್ತು ಅನ್ಕೊತೀನಿ. 1/3 ಮುಗೀತು. ಇವಾಗ ನೆಕ್ಸ್ಟ್ 1/4ಗೆ ಬರೋಣ. 1/4 ಅಂದರೆ 1/2 ಅರ್ಧ. ಇದ್ರದ್ದು ಇನ್ನು 1/2 ಅಂದರೆ 50% ಐತೆ. ಇದ್ರ ಅರ್ಧ ಅಂತಂದರೆ 25% ಆಗುತ್ತೆ. ಬೇಕಿದ್ರೆ ಇದಕ್ಕೆ 100ಇಂದ ಮಲ್ಟಿಪ್ಲೈ ಮಾಡಿರಿ. 25 4 100 ಆಗುತ್ತೆ. 4 1 4 ಆಗುತ್ತೆ. ಅರ್ಥ ಆಯ್ತು ಅಂದ್ಕೊತೀನಿ. ಇವಾಗ 2 ಪಾಯಿಂಟ್ ಮುಂದೆ ಹೋಗ್ಬೇಕಂತಂದರೆ 0.25 ಇದ್ರದ್ದು ಡೆಸಿಮಲ್ ವ್ಯಾಲ್ಯೂ ಆಯಿತು. ನೆಕ್ಸ್ಟ್ 1/5. 1/5 ಅಂತಂದರೆ ಇಂಟು 100 ಮಾಡಿದಾಗ 5 2 10 ಅಂದರೆ 20% ಆಗುತ್ತೆ. ಇದು 20%. 2 ಪ್ಲೇಸ್ ಮುಂದೆ ಹೋಗಿ 0.2 ಡೆಸಿಮಲ್ ವ್ಯಾಲ್ಯೂ ಆಗುತ್ತೆ. ಪ್ರತಿಯೊಂದ್ರದ್ದು ಫ್ರ್ಯಾಕ್ಷನ್ ವ್ಯಾಲ್ಯೂ ಡೆಸಿಮಲ್ ವ್ಯಾಲ್ಯೂ ಗೊತ್ತಿರಲೇಬೇಕು ನಿಮಗೆ. ನೆಕ್ಸ್ಟ್ 1/6. 1/6 ಅಂದ್ರೇನು 1/3 ಅರ್ಧ ಆಗುತ್ತೆ. 1/3 ಅರ್ಧ ಅಂತಂದರೆ 3.33 ಐತಲ್ಲ, ಇದರ ಅರ್ಧ. 3.33 ಅರ್ಧ ಅಂದರೆ ಏನಾಗುತ್ತೆ 1.666 ಆಗುತ್ತೆ. ಅರ್ಥ ಆಯ್ತು ಅನ್ಕೊತೀನಿ. 33.33 ಐತಲ್ಲ, ಇದೇನಾಗುತ್ತೆ 33 ಅರ್ಧ ಏನಾಗುತ್ತೆ 16 16 32 ಅಂದರೆ 16.66 ಆಗುತ್ತೆ ಇದ್ರದ್ದು ವ್ಯಾಲ್ಯೂ. ಬೇಕಿದ್ರೆ ಮಾಡಿ ನೋಡಿರಿ. 100/6 ಪರ್ಸೆಂಟೇಜ್ ಕನ್ವರ್ಟ್ ಮಾಡ್ಬೇಕಂದ್ರೆ ಇದಕ್ಕೆ ಇಂಟು 100 ಮಾಡ್ತೀವಿ. ಅದಕ್ಕೋಸ್ಕರ 100/6 ಆಗುತ್ತೆ. 6 1 6 4 ಉಳಿತು. 6 6 36 ಮತ್ತು 4 ಉಳಿತು. ಮತ್ತು ಪಾಯಿಂಟ್ ಕೊಟ್ಟಿಗೆ 0 ತೊಗೊಂಡ್ವಿ. 6 6 6 ಇದೇ ರೀತಿ 16.666 ಅಂತೇಳಿ ಕಂಟಿನ್ಯೂ ಆಗುತ್ತೆ. 16 ಇದ್ರ ವ್ಯಾಲ್ಯೂ ಏನಾಯಿತು 16.66. 16.6666% ಇನ್ನೊಂದು ರೀತಿ ಯಾವ ರೀತಿ ಬರಿಬೋದು ಅಂದರೆ 16.6666 ಅಂತಂದರೆ 0.3333 ಅಂತಂದ್ರೆ ವ್ಯಾಲ್ಯೂ ಗೊತ್ತೈತೆ ನಮಗೇನದ 0.333 ಅಂದರೆ 1/3. 1/3 ವ್ಯಾಲ್ಯೂ ಇದು. ಡೈರೆಕ್ಟ್ 1/3 ವ್ಯಾಲ್ಯೂ ಅನ್ನೋದು 0.333. ಅದೇ 0.666 ಅಂದರೆ ಇದಕ್ಕೆ ಇಂಟು 2 ಆಗುತ್ತೆ. 2/3 ವ್ಯಾಲ್ಯೂ ಆಗುತ್ತೆ. ಇದು ಏನಾಯಿತು 0.666 ಐತೆ ಇಲ್ಲ, ಅದು 2/3 ವ್ಯಾಲ್ಯೂ. 16 2/3 ಇದ್ರದ್ದು ವ್ಯಾಲ್ಯೂ ಕೂಡ ಬರಿಬೋದು ನಾವು. 16 2/3 ಅಂತ ಕೂಡ ಬರಿಬೋದು. ಇದರದ್ದು 1/6 ವ್ಯಾಲ್ಯೂ ಏನಾಯಿತು 16.66% ಅಥವಾ ಇದನ್ನೇ ನಾವು ಯಾವ ರೀತಿ ಬರಿಬೋದು 16 2/3% ಅಂತ ಕೂಡ ಬರಿಬೋದು.
ಡೆಸಿಮಲಲ್ಲಿ ಬರೆದಾಗ ಏನಾಗುತ್ತೆ ಇದು ಇನ್ನೂ 2 ಪಾಯಿಂಟ್ ಮುಂದೆ ಹೋಗುತ್ತೆ, ಅಂದರೆ 0.1666 ಆಗುತ್ತೆ, ಅಥವಾ ಇದನ್ನೇ 0.167 ಅಂತ ಕೂಡ ಬರೀತಾರೆ. 1/6 ಕಂಪ್ಲೀಟಾಗಿ ಅರ್ಥ ಆಯ್ತು ಅನ್ಕೊತೀನಿ. ಇವಾಗ ನೆಕ್ಸ್ಟ್ ಹೋಗೋಣ. 1/6 ಆದ ನಂತರ ನೆಕ್ಸ್ಟ್ 1/7. 1/7 ಅದನ್ನು ಇಂಟು 100 ಮಾಡಿದ್ವಿ. ಇಂಟು 100 ಮಾಡೋಣ. 1/7ಗೆ ಇಂಟು 100 ಮಾಡಿದ್ವಿ. 1/7 ಇಂಟು 100 ಮಾಡಿದಾಗ ಪರ್ಸೆಂಟೇಜಾಗಿ ಕನ್ವರ್ಟ್ ಆಗುತ್ತೆ ಅಂತ ಹೇಳಿದ್ದೆ ನಾನು. ಅಂದರೆ ಇದೇನಾಗುತ್ತೆ 100/7 ಆಗುತ್ತೆ. 7 ಒಂದಲೇ 7, 7 ಒಂದಲೇ 7 ಅಂದರೆ ಇಲ್ಲಿ 3 ಉಳಿತು. ಅಂದರೆ ಇಲ್ಲಿ ಯಾಕೆ ನೋಡ್ರಿ 107, 7 ಒಂದಲೇ 7, 3 ಉಳಿತು, 30, 7 ನಾಲ್ಕಲೇ 28, 7 ನಾಲ್ಕಲೇ 28, 2 ಉಳಿತು. ಇದನ್ನು ಯಾವ ರೀತಿ ಬರಿಬೋದು? ಫ್ರ್ಯಾಕ್ಷನಲ್ಲಿ ನಾವು ಬರೆದಾಗ 7 ಕಂಪ್ಲೀಟ್ 2/14 ಅಂತ ಬರಿಬೋದು. ಇದನ್ನೇ 2 ಒಂದಲೇ 2 7, 7 1/7 ಅಂತ ಬರಿಬೋದು. 7 1/7 ಅಂತ ಬರಿಬೋದು. ಇದರ ಪರ್ಸೆಂಟೇಜ್ ವ್ಯಾಲ್ಯೂ ಏನಾಗುತ್ತೆ? 7 1/7 ಅಂತ ಆಗುತ್ತೆ. ಇದನ್ನು ಪರ್ಸೆಂಟೇಜಲ್ಲಿ ಬರೆದಾಗ ಏನಾಗುತ್ತೆ? 7 1/7%. ಇದನ್ನೇ ನಾವು ಇನ್ನೂ ಇದು ಮಾಡಿದಾಗ 1/7 ವ್ಯಾಲ್ಯೂ ಏನಾಗುತ್ತೆ ನೋಡ್ರಿ. 1/7 ಇದನ್ನು ಇನ್ನೊಂದು ಸರಿ ಮಾಡಿರಿ. 100 ಐತಲ್ಲ, ಡಿವೈಡೆಡ್/7 ಮಾಡಿದಾಗ ನಾವು 7 ಒಂದಲೇ 7, 3 ಉಳಿತು, 30, 7 ನಾಲ್ಕಲೇ 28, 28 ಹೋದಾಗ 2 ಉಳಿತು. 2 ಕೊಟ್ಟು ಮತ್ತೆ ಪಾಯಿಂಟ್ ಕೊಟ್ವಿ, ಮತ್ತು ಪಾಯಿಂಟ್ ಕೊಟ್ಟು 0 ತೊಗೊಂಡ್ವಿ. ಮತ್ತೇನಾಗುತ್ತೆ? 7 2 14 ಆಗುತ್ತೆ. 14 ಹೋದ ಬಳಕೆ ಇಲ್ಲಿ ಏನು ಉಳಿತು? 6 ಉಳಿತು. ಪಾಯಿಂಟ್ ಕೊಟ್ಟಿದ್ದೀವಿ ಅಂತ ಇನ್ನೊಂದು 0 ತೊಗೊಂಡ್ವಿ. 7 8 56 ಆಗುತ್ತೆ. ಇದೇ ರೀತಿ ಮತ್ತು 4 ಉಳಿತೈತೆ. ಇದೇ ರೀತಿ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಅಂದರೆ ಇದ್ರದ್ದು ವ್ಯಾಲ್ಯೂ ಏನಾಯಿತು? ಇದನ್ನೇ ನಾವು ಏನು ಬರಿಬೋದು? 14.28% ಅಂತ ಕೂಡ ಬರಿಬೋದು. ಅರ್ಥ ಆಯ್ತು ಅನ್ಕೊತೀನಿ ನಾನು. ಇದನ್ನೇ ನಾವು ಯಾವ ರೀತಿ ಬರಿಬೋದು? 14.28% ಅಂತ ಬರಿಬೋದು. ಅರ್ಥ ಆಯ್ತು ಅನ್ಕೊತೀನಿ. 14.28%. ಇದರದ್ದು ಡೆಸಿಮಲ್ ವ್ಯಾಲ್ಯೂ ಏನಾಗುತ್ತೆ? ಡೆಸಿಮಲ್ ವ್ಯಾಲ್ಯೂ 2 ಪಾಯಿಂಟ್ ಮುಂದೆ ಹೋಗ್ತಾವೆ, ಅಂದರೆ 0.1428 ಅಂತ ಆಗುತ್ತೆ. 0.1428. 1/7 ಬಂದ್ವಿ ನಾವು. ಇವಾಗ 1/8 ಬರೋಣ. 1/8 ಏನೈತೆ? ಇದು 1/4 ಅರ್ಧ ಐತೆ. 1/4 ಅಂದರೆ ಏನಿತ್ತು ವ್ಯಾಲ್ಯೂ? 1/4 ವ್ಯಾಲ್ಯೂ ಏನಿತ್ತು? 25%. ಅದರದ್ದು ಅರ್ಧ ಏನಾಗುತ್ತೆ? 12.25% ಆಗುತ್ತೆ. ಸಾರಿ, 12.5% ಆಗುತ್ತೆ. 25 ಆಗಲ್ಲ, 12.5% ಆಗುತ್ತೆ. ಬೇಕಿದ್ರೆ ಮಾಡಿ ನೋಡ್ರಿ. 1/8 ಪರ್ಸೆಂಟೇಜನ್ನು ಫ್ರ್ಯಾಕ್ಷನಾಗಿ ಕನ್ವರ್ಟ್ ಮಾಡ್ಬೇಕಂದ್ರೆ ಫ್ರ್ಯಾಕ್ಷನನ್ನು ಪರ್ಸೆಂಟೇಜ್ ಕನ್ವರ್ಟ್ ಮಾಡ್ಬೇಕಂದ್ರೆ ಇಂಟು 100. 1/8 ಇಂಟು 100 ಮಾಡಿದ್ವಿ. 100/8 ಆಗುತ್ತೆ ಇದು. ಅಂದರೆ 100 ಒಳಗಡೆ 8 ಭಾಗ ಹೊಡಿತೀವಿ. 8 ಒಂದಲೇ 8, 2 ಉಳಿತು, 20 ಆಯ್ತು. 8 2 16, 16 ಹೋಯ್ತು, 4 ಉಳಿತು. ಪಾಯಿಂಟ್ ಕೊಟ್ಟಿಗೆ 0 ತೊಗೊಂಡ್ವಿ. 0 ತೊಗೊಂಡಾಗ ಏನಾಗುತ್ತೆ? ಇದು 8 5 40 ಆಗುತ್ತೆ. 12.5% ಆಯಿತು. 8 5 40, 12.5%. ಇದನ್ನು ಫ್ರ್ಯಾಕ್ಷನಲ್ಲಿ ಯಾವ ರೀತಿ ಬರಿಬೋದು? ಇದನ್ನೇ 12ಕ್ಕೆ 12 ಅಂತ ಬರಿತೀರಾ? 12 ಹೆಂಗೈತಲ್ಲ, 12ಕ್ಕೆ 12 ಬರೆದ್ವಿ. 0.5 ಅಂತಂದರೆ 1/2, 12 1/2% ಅಂತ ಕೂಡ ಬರಿಬೋದು. ಇದನ್ನು ಅರ್ಥ ಆಯ್ತು ಅನ್ಕೊತೀನಿ. ಓಕೆ, ನೆಕ್ಸ್ಟ್ ಇದನ್ನು ಡೆಸಿಮಲಲ್ಲಿ ಬರೆದಾಗ ಈ ಪಾಯಿಂಟ್ ಇನ್ನೂ 2 ಪ್ಲೇಸ್ ಮುಂದೆ ಹೋಗುತ್ತೆ, ಅಂದರೆ 0.125 ಅಂತೇಳಿ ಬರಿಬೋದು ಡೆಸಿಮಲಲ್ಲಿ. 1/8 ಅರ್ಥ ಆಯ್ತು ಅನ್ಕೊತೀನಿ. ನೆಕ್ಸ್ಟ್ 1/9 ಬರೋಣ. 1/9 ಮಾಡಿ ನೋಡ್ರಿ. ಇವಾಗ ಬ್ರಕೆಟ್ ಒಳಗಡೆ ಅಂದರೆ 1/9 ಇಂಟು 100 ಮಾಡ್ತೀವಿ ಪರ್ಸೆಂಟೇಜ್ ಕನ್ವರ್ಟ್ ಮಾಡ್ಬೇಕಂದ್ರೆ. ಅಂದರೆ ಇದೇನಾಗುತ್ತೆ? 100/9 ಆಗುತ್ತೆ. ಅಂದರೆ ಒಳಗಡೆ 100, 9ಇಂದ ಭಾಗ ಹೊಡಿಬೇಕು. 9 9 ಒಂದಲೇ 9, 1 ಉಳಿತು, 10 ಆಯ್ತು. ಈ 0 ತೊಗೊಂಡು ಮತ್ತು 9 ಒಂದಲೇ 9, 1 ಉಳಿತು. ಇದನ್ನು ಫ್ರ್ಯಾಕ್ಷನಲ್ಲಿ ಬರೆದಾಗ ಏನಾಗುತ್ತೆ? 9 ಕಂಪ್ಲೀಟ್. ಈ 9 ಕಂಪ್ಲೀಟ್ 1/11 ಅಂತ ಆಗುತ್ತೆ. ಇದನ್ನೇ ಫ್ರ್ಯಾಕ್ಷನಲ್ಲಿ ಕನ್ವರ್ಟ್ ಆಗಿ ಬರೆದಾಗ. ಇದೆಲ್ಲ 7ನೇ 8ನೇ ಕ್ಲಾಸಿಂದ ಇದು. 9 ಕಂಪ್ಲೀಟ್ 1/11 ಅಂತ ಬರಿಬೋದು. ಇದು ಹೊರಗಡೆ ಏನಿರ್ತೈತಲ್ಲ, 9 ಕಂಪ್ಲೀಟ್ 1/11 ಅಲ್ಲ, 11 ಕಂಪ್ಲೀಟ್ 1/9 ಆಯ್ತು. 1 ಬಂತು. ಮೇಲೆ ಏನೈತಲ್ಲ ಅದು 11, ಇಲ್ಲಿ 11 ಬಂತು. ಇಲ್ಲಿ ಮೇಲೆ ಅಂಶ ಏನು ಬರ್ತೈತಿ? ಉಳಿದಿರೋ ಇದು ಏನು ಶೇಷ ಉಳಿದಿರ್ತದಲ್ಲ ಅದು ಅಂಶದಲ್ಲಿ ಹೋಗುತ್ತೆ. ಯಾವುದರಿಂದ ಭಾಗ ಉಳಿದಿರ್ತೇವಲ್ಲ ಅದು ಇಲ್ಲಿ ಬರ್ತೈತೆ. 11 1/9 ಆಗುತ್ತೆ ಇದ್ರದ್ದು ವ್ಯಾಲ್ಯೂ. ಇದ್ರದ್ದು ವ್ಯಾಲ್ಯೂ ಏನಾಗುತ್ತೆ? 11 1/9% ಆಗುತ್ತೆ. ಇನ್ನೂ ಎಕ್ಸ್ಟ್ರಾ ಭಾಗ ಹೊಡೀರಿ. ಇನ್ನೂ ಭಾಗ ಕಂಟಿನ್ಯೂ ಮಾಡಿದೆವು ಅಂದ್ರೆ ಪಾಯಿಂಟ್ ಕೊಟ್ಟು 0 ತೊಗೊಂಡ್ವಿ. ತೊಗೊಂಡಾಗ ಮತ್ತು 9 ಒಂದಲೇ 9, ಮತ್ತು 1 ಉಳಿತು. ಪಾಯಿಂಟ್ ಕೊಟ್ಟಿದ್ದೇವೆ, ಮತ್ತೊಂದು 0 ತೊಗೊಂಡ್ವಿ. ತೊಗೊಂಡಾಗ ಮತ್ತು 9 ಒಂದಲೇ 9, ಮತ್ತು 1 ಉಳಿತು. ಇದೇ ರೀತಿ 11.11% ಹಾಕೋತ ಹೋಗ್ತಾ ಇತ್ತು ಇದು. ಅದನ್ನು ಇದು ಯಾವ ರೀತಿ ಬರಿಬೋದು? 11.11% ಅಂತ ಕೂಡ ಬರಿಬೋದು. ಇದ್ರ ವ್ಯಾಲ್ಯೂ ಬರೆಯೋಣ. ಒಂದೇನು ಬಂತು?
11/9%. ಅದನ್ನೇ ನಾವು 11.11% ಅಂತ ಕೂಡ ಬರಿಬೋದು. ಡೆಸಿಮಲ್ ಏನಾಗುತ್ತೆ, ಇದು 0.1111 ಆಗುತ್ತೆ. ಇದು ವ್ಯಾಲ್ಯೂ ಆಗುತ್ತೆ 0.1111 ಕಂಟಿನ್ಯೂ ಆಗುತ್ತೆ. ನೆಕ್ಸ್ಟ್ 1/10 ಬರೋಣ. 1/10 ಏನಾಗುತ್ತೆ, 1/10 ಅಂತೂ ಈಸಿ ಐತೆ, ಡೈರೆಕ್ಟ್ ಮಾಡಿ 1/10 × 100. 10 ಕ್ಯಾನ್ಸಲ್, ಡೈರೆಕ್ಟ್ 10% ಉಳಿತು. ಇದ್ರ ವ್ಯಾಲ್ಯೂ ಏನಾಯಿತು 10%. 1/10 10% ಆಗುತ್ತೆ. 1/10 10%. ಇದರದ ಡೆಸಿಮಲ್ ವ್ಯಾಲ್ಯೂ ಏನಾಗುತ್ತೆ 1/10 10% ಅಂತಂದ್ರೆ 10 ಕೆಳಗಡೆ 100 ಇಟ್ಟಾಗ 10 ಹೋಯಿತು, 0.1 ಉಳಿತು. ಡೆಸಿಮಲ್ ವ್ಯಾಲ್ಯೂ 0.1. ನೆಕ್ಸ್ಟ್ 1/11 ಬರೋಣ. ಇವಾಗ 1/11 ಮಾಡಿ ನೋಡ್ರಿ. 1/11 × 100 ಪರ್ಸೆಂಟೇಜ್ ಕನ್ವರ್ಟ್ ಮಾಡ್ಬೇಕಂದ್ರೆ ಇಂಟು 100 ಮಾಡ್ತೀರಾ ಫ್ರಾಕ್ಷನ್ಗೆ. ಇದೇನಾಗುತ್ತೆ 100/11 ಆಗುತ್ತೆ. ಅದನ್ನೇ ನಾವು ಈ ರೀತಿ ಭಾಗ ಹೊಡೆಯೋಣ. 11 9 99, 1 ಉಳಿತು. ಇಲ್ಲ 11 ಭಾಗ ಹೊಡೆದಿವಿ. ಇದನ್ನು ಫ್ರಾಕ್ಷನಾಗಿ ಬರೆದಾಗ ಏನಾಗುತ್ತೆ, ಇಲ್ಲಿ ಮೇನ್ ಏನೈತಲ್ಲ ಅದು ಕಂಪ್ಲೀಟಲ್ಲಿ ಹೊರಗಡೆ ಬರ್ತೈತೆ. ಅಂಶದಲ್ಲಿ ಏನು ಬಂತು, ಇಲ್ಲಿ ಉಳಿದಿರೋ ಶೇಷ ಅಂಶದಲ್ಲಿ ಬರುತ್ತೆ. ಭಾಗ ಯಾವುದರಲ್ಲಿ ಹೊಡೆದಿರ್ತೇವೆ ಅದು 11 ಇಲ್ಲಿ ಬರುತ್ತೆ. ಇದ್ರ ವ್ಯಾಲ್ಯೂ ಏನಾಯಿತು 9 1/11% ಆಯಿತು. ಇದನ್ನೇ ಇನ್ನೂ ಭಾಗ ಮಾಡಿದಾಗ ಪಾಯಿಂಟ್ ಕೊಟ್ಟು 0 ತೊಗೊಂಡ್ವಿ. ನೆಕ್ಸ್ಟ್ 11ಕ್ಕೆ ಭಾಗ ಹೋಗಂಗಿಲ್ಲ, ಅದಕ್ಕೆ ಪಾಯಿಂಟ್ ಕೊಟ್ಟಿದ್ದೀವಿ, 0 ತೊಗೊಂಡಿವಿ, ಮುಗೀತು. ಇನ್ನೊಂದು ಸರಿ 0 ಕೊಟ್ಟು ಮತ್ತೊಂದು 0 ತೊಗೊಳ್ಳೋಣ. ಮತ್ತು 11 99, 1 ಉಳಿತು. ಇದೇ ರೀತಿ ಮತ್ತೆ ಪಾಯಿಂಟ್ ಕೊಟ್ಟಿದ್ದೀವಿ, 0 ತೊಗೊಂಡಿದ್ದೀವಿ ಅಂತೇಳಿ ಇದು ಮತ್ತೆ 9.0909 ಹಾಕುತ್ತಾ ಹೋಗುತ್ತೆ. ಇದ್ರ ವ್ಯಾಲ್ಯೂ ಏನಾಗುತ್ತೆ 9.09% ಅಂತ ಬರಿಬೋದು. ಅರ್ಥ ಆಯ್ತು ಅನ್ಕೊತೀನಿ. ಇಲ್ಲಿ ಬರಿತೀನಿ 9 1/11. 9 ಅಂದರೆ 1/9 ಫ್ರಾಕ್ಷನ್ ವ್ಯಾಲ್ಯೂ 11 1/9 ಅದ. ಇಲ್ಲಿ ಕೆಳಗಡೆ 9 ಬಂದೈತೆ, ಬಟ್ ಇಲ್ಲಿ 1/11 ಐತಲ್ಲ, ಇದ್ರ ಉಲ್ಟಾ. ಜಸ್ಟ್ ಇವೆರಡು ಕರೆಕ್ಟಾಗಿ ನೋಡ್ಕೊಡ್ರಿ ಇದು ಯಾವ ರೀತಿ ಐತೆ ಅಂತ. ಈಸ್ ಈಕ್ವಲ್ಸ್ ಟು ಇದ್ರ ವ್ಯಾಲ್ಯೂ ಏನು ಬಂತು 9.09% ಅಂತ ಬರಿಬೋದು. ಇದನ್ನೇ ನಾವು ಡೆಸಿಮಲಲ್ಲಿ ಬರೆದಾಗ ಏನಾಗುತ್ತೆ 2 ಪ್ಲೇಸ್ ಬಿಟ್ಟು ಮುಂದೆ ಹೋಗುತ್ತೆ. ಅಂದರೆ 1 ಪ್ಲೇಸ್ ಬಿಟ್ಟರೆ ಇಲ್ಲಿ ಬಂತು, ಮುಂದೆ ಇನ್ನೊಂದು ಪ್ಲೇಸ್ ಹೋಗ್ಬೇಕಂದ್ರೆ 0.9 ಬರಿಬೋದು. 0.09 ಆಗುತ್ತೆ ಇದ್ರ ವ್ಯಾಲ್ಯೂ 0.09. ಇದೇನು ಅವಶ್ಯಕತೆ ಇಲ್ಲ, ಇದರ ಡೆಸಿಮಲ್ ಅವಶ್ಯಕತೆ ಇಲ್ಲ. ಯಾವ್ಯಾವ್ದ್ರ ಡೆಸಿಮಲ್ ಅವಶ್ಯಕತೆ ಐತೆ ನಾನು ಆಮೇಲೆ ಹೇಳ್ತೀನಿ. 0.0909 ಅಂತ ಆಗುತ್ತೆ ಇದು. 0.090909 ಹಾಕುತ್ತಾ ಹೋಗುತ್ತೆ ಮ್ಯಾಮ್. 1/11 ಮುಗೀತು. ನೆಕ್ಸ್ಟ್ ಬರೋಣ 1/12. 1/12 ಕೂಡ ಇದೇ ರೀತಿ ಐತೆ, ಮಾಡಿ ನೋಡ್ರಿ. 1/12 ಅಂದರೆ 1/12 1 ಸೆಕೆಂಡ್ 1/12 × 100. ಇದನ್ನೇನಾಗುತ್ತೆ 100/12 ಅಂತ ಆಗುತ್ತೆ. ಇದನ್ನೇ ನಾವು 100/12 ಈ ರೀತಿ ಬರಿಬೋದು. 12 8 96 ಆಗುತ್ತೆ, 4 ಉಳಿತು. ಇದನ್ನು ಫ್ರಾಕ್ಷನಲ್ಲಿ ಬರೆದಾಗ ಯಾವ ರೀತಿ ಬರಿಬೋದು, ಮೇಲಿರೋದು 8 ಕಂಪ್ಲೀಟ್ ಒಳಗೆ ಹೊರಗಡೆ ಬರ್ತೈತೆ, ಶೇಷ ಏನು ಉಳಿದಿರ್ತೈತಿ ಇಲ್ಲಿ 4 ಮ್ಯಾಲೆ ಬರುತ್ತೆ. ಆಮೇಲೆ ಯಾವುದರಿಂದ ಭಾಗ ಇರ್ತೀವಿ 12 ಇಲ್ಲಿ ಬರುತ್ತೆ. ಅಂದರೆ ಇದು 8 8 1 ಇದು 4 1 4 4 3 12 ಅಂದರೆ 8 1/3% ಅಂತ ಬರಿಬೋದು. ಇದನ್ನು ನಾವು ಯಾವ ರೀತಿ ಬರಿಬೋದು ಅಂದರೆ 8 1/3% ಅಂತ ಬರಿಬೋದು. ಇನ್ನೂ ಭಾಗ ಹೊಡೆಯೋಣ. ಭಾಗ ಹೊಡೆದಾಗ ಪಾಯಿಂಟ್ ಕೊಟ್ಟು 0 ತೊಗೊಂಡ್ವಿ. 12 3 36 ಆಯಿತು. ಮತ್ತು 4 ಕೊಟ್ಟಿತ್ತು, ಪಾಯಿಂಟ್ ಕೊಟ್ಟಿದ್ದೇವೆ, ಇನ್ನೊಂದು 0 ತೊಗೊಂಡ್ವಿ. ಮತ್ತು 11 3 36, ಮತ್ತು 4 ಉಳಿತು. ಇದೇ ರೀತಿ 4 ಉಳ್ಕೋತಾ ಹೋಗ್ತೈತಿ, 8.333 ಆಗ್ತಾ ಹೋಗುತ್ತೆ. ಅಂದರೆ ಇದರ ವ್ಯಾಲ್ಯೂ 8.33 ಅಂತ ಬರಿಬೋದು. ಅಥವಾ 1/3 ಆಲ್ರೆಡಿ ವ್ಯಾಲ್ಯೂ ಗೊತ್ತದ 0.33 ಅಂತೇಳಿ. 1/3 ಡೆಸಿಮಲ್ ವ್ಯಾಲ್ಯೂ ಏನೈತೆ 0.33 ಅವಾಗಲೇ ಗೊತ್ತೈತೆ. ಆಗಲೇ ನಾವು ಫಸ್ಟಿಗೆ ಈಗ ಇನ್ನು 1/3 ಹೇಳುವಾಗ ಹೇಳಿದ್ದೆ ನಾನು. ಇದನ್ನು 8.33% ಅಂತ ಬರಿಬೋದು. ಅದನ್ನೇ ಬರೆದು ಬಿಡೋಣ. ಏನಾಗಿತ್ತು 8 1/3% ಅಥವಾ 8.33 ಅಂತೇಳಿ ಬರಿಬೋದು, ಪರ್ಸೆಂಟೇಜ್ ಅಂತೇಳಿ. ಡೆಸಿಮಲ್ ವ್ಯಾಲ್ಯೂ ಏನಾಗತ್ತಿದು 0.0833 ಆಗುತ್ತೆ. ಎರಡು ಪ್ಲೇಸ್ ಮುಂದೆ ಹೋಗ್ತಾವೆ ಪಾಯಿಂಟ್ ಆದ್ಮೇಲೆ 2 ಪ್ಲೇಸ್. ಯಾಕೆ ಪರ್ಸೆಂಟೇಜ್ ಖಾಲಿ ಹೋಗಿಸ್ಬೇಕಂದ್ರೆ /100 ಮಾಡ್ಬೇಕು. ಇದಕ್ಕೆ ನಾವು ಡೆಸಿಮಲ್ ಕನ್ವರ್ಟ್ ಮಾಡ್ಕೋಬೇಕಂದ್ರೆ. ಓಕೆ, 1/12 ಮುಗೀತು. ನೆಕ್ಸ್ಟ್ 1/13. 1/13 ಅವಶ್ಯಕತೆನೇ ಇಲ್ಲ. 1/13 ನಾನು ಸುಮ್ಮನೆ ಡೈರೆಕ್ಟ್ ಬರೆಸ್ಬಿಡ್ತೀನಿ. ಆದರೆ 1/13 ಅವಶ್ಯಕತೆನೇ ಇಲ್ಲ. ಯಾವ ಎಕ್ಸಾಮಲ್ಲೂ ಇಲ್ಲಿವರೆಗೂ 1/13 ಫ್ರಾಕ್ಷನ್ ವ್ಯಾಲ್ಯೂ ಮೇಲೆ ಕ್ವಶನು ಬಂದಿಲ್ಲ. ಆಮೇಲೆ ಇದು ನೆನಪು ಉಳಿಯಂಗಿಲ್ಲ. ಯಾವ್ದು ನೆನಪು ಉಳಿಯಲ್ಲ ಆ ಥರದ್ದು ಅಷ್ಟು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. 1/13 ಬಿಟ್ಬಿಡ್ರಿ. ಇಲ್ಲ ಹೇಳಂದ್ರೆ ಹೇಳ್ತೀನಿ ನಾನು, ಅದಕ್ಕೇನಿಲ್ಲ. 1/13 ಅದನ್ನು ಮಾಡಿರಿ. 100/13 ಅಂತ ಆಗುತ್ತೆ. ಅಂದರೆ 1/13 × 100 ಮಾಡಿದಾಗ 100/13 ಆಗುತ್ತೆ. 100 ಒಳಗಡೆ 13 ಭಾಗ ಹೊಡಿತೀವಿ. ಭಾಗ ಹೊಡೆದಾಗ 13 91, 9 ಉಳಿತು. ಪಾಯಿಂಟ್ ಕೊಟ್ವಿ, ಪಾಯಿಂಟ್ ಬೇಡ, ಡೈರೆಕ್ಟ್ ಫ್ರಾಕ್ಷನಲ್ಲಿ ಬರೆದಾಗ ಇದು ಏನಾಗುತ್ತೆ 7 ಹೊರಗಡೆ ಬರುತ್ತೆ. ಇದು ಶೇಷ ಏನು ಉಳಿದೈತೆ ಅದು ಇಲ್ಲಿ ಮೇಲೆ ಬರುತ್ತೆ. 13 ಭಾಗ 7 9/13 ಆಗುತ್ತೆ.
ಇದ್ರ ವ್ಯಾಲ್ಯೂ 79/13% ಆಗುತ್ತೆ. ಇನ್ನೂ ಭಾಗ ಹೊಡೆದಾಗ ಪಾಯಿಂಟ್ ಕೊಟ್ಟು 0 ತೊಗೊಂಡ್ವಿ. ಪಾಯಿಂಟ್ ಕೊಟ್ಟು 0 ತೊಗೊಂಡಾಗ 13 6 13 60 13 6 78 ಆಗುತ್ತೆ. ಇಲ್ಲಿ 12 ಉಳಿತು. ಮತ್ತು ಪಾಯಿಂಟ್ ಕೊಟ್ಟಿದ್ದೀವಿ ಅಂತ ಇನ್ನೊಂದು 0 ತೊಗೊಂಡ್ವಿ. 13 7 13 8 13 9 ಆಗುತ್ತೆ. ಭಾಳ ಆದರೆ 7.9% ಮೇಲೆ ಬರುತ್ತೆ. 7.69% ಆಗುತ್ತೆ ಇದ್ರ ವ್ಯಾಲ್ಯೂ. ಅಂದರೆ 7 ಕಂಪ್ಲೀಟ್ 9/13 ಅಂತೇಳಿ ಪರ್ಸೆಂಟೇಜ್ ಅಥವಾ 7.69% ಅಂತ ಬರಿಬೋದು. ಡೆಸಿಮಲಲ್ಲಿ ಬರೆದಾಗ 0.77 ಅಂತೇಳಿ ಮಾಡಿ ಬರಿಬೋದು. ಇದೇನು ಅಷ್ಟು ಅವಶ್ಯಕತೆ ಇಲ್ಲ. ಇದೇನು ನೀವು ನೆನ್ಪಿಟ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಾನು ಲಾಸ್ಟಿಗೆ ಹೇಳ್ತೀನಿ ಯಾವ್ದು ಇಂಪಾರ್ಟೆಂಟ್ ಅದಾವೆ, ಯಾವ್ದು ನೆನ್ಪಿಟ್ಕೊಳ್ಳೇಬೇಕಂತ. ಓಕೆ, ನೆಕ್ಸ್ಟ್ ಬರೋಣ. 1/13 ಹೋಯ್ತು. 1/14 ಬರೋಣ ಇವಾಗ. 1/14 ಇದು ಕೂಡ ಫ್ರಾಕ್ಷನಾಗಿ ಕನ್ವರ್ಟ್ ಮಾಡ್ಬೇಕಂದ್ರೆ ಇಂಟು 100 ಮಾಡಬೇಕು. 1/14 ಇಂಟು 100 ಇದೇನೇನಾಗುತ್ತೆ 100/14 ಆಗುತ್ತೆ. ಇದನ್ನು ನಾವು ಯಾವ ರೀತಿ ಬರಿತೀವಿ 100 ಒಳಗಡೆ 14. ಇದೇನಾಗುತ್ತೆ 14 ಎಷ್ಟರಲ್ಲಿ 14. ಇಷ್ಟೆಲ್ಲ ಮಾಡೋದ್ರ ಬದಲು ಡೈರೆಕ್ಟ್ 7 ಗೊತ್ತಾಯ್ತು ನಮ್ಗೆ. 1/7 ವ್ಯಾಲ್ಯೂ ಗೊತ್ತೈತೆ. 1/7 ಇನ್ನೂ ಅರ್ಧ ಮಾಡ್ತೀವಿ ನಾವು. 1/14 ಅಂದರೆ 1/14 ಅಂದರೆ 1/7 ಅರ್ಧ. ಅಂದರೆ 1/7 ವ್ಯಾಲ್ಯೂ ಏನಿತ್ತು 1/7 ಇದು ಪರ್ಸೆಂಟೇಜ್ ವ್ಯಾಲ್ಯೂ ಏನಿತ್ತು 1/7 ಪರ್ಸೆಂಟೇಜ್ ವ್ಯಾಲ್ಯೂ ಏನು ಬಂದಿತ್ತು ನಿಮ್ಮದು 14 ಕಂಪ್ಲೀಟ್ 2/7 ಅಂತ ಬಂದಿತ್ತಲ್ಲ ಪರ್ಸೆಂಟೇಜ್ ಅಂತ. ಇದಕ್ಕೆ ಇನ್ನೂ ಅರ್ಧ ಮಾಡ್ತೀವಿ. ಇನ್ನೂ ಅರ್ಧ ಮಾಡಿದಾಗ ಎರಡು ಸೈಡ್ ಅರ್ಧ ಆಗುತ್ತೆ. ಇದ್ರ ಅರ್ಧ ಮಾಡಿದಾಗ 1/14 ಆಗುತ್ತೆ. ಈ ಕಡೆ ಇದ್ರ ಅರ್ಧ ಮಾಡಿದಾಗ 14 ಅರ್ಧ 7 ಆಗುತ್ತೆ. 2/7 ಅರ್ಧ ಏನಾಗುತ್ತೆ 1/7 ಆಗುತ್ತೆ. ಅಂದರೆ 2 1 2 ಕ್ಯಾನ್ಸಲ್ ಆಗಿ 1/7 ಆಗುತ್ತೆ. 1/7% ಇದ್ರ ವ್ಯಾಲ್ಯೂ ಆಗುತ್ತೆ. ಅದನ್ನೇ ಫ್ರಾಕ್ಷನಲ್ಲಿ ಇನ್ನೂ ಡೀಟೇಲಾಗಿ ಬರೆದಾಗ ಇದು ಪಾಯಿಂಟ್ ಹೋಗಿಸಿ ಬರೆದಾಗ ಪಾಯಿಂಟಲ್ಲಿ ಬರೆದಾಗ ಇದೇನಾಗುತ್ತೆ 7.14% ಆಗುತ್ತೆ. 7.14%. ಇಷ್ಟು ನೆನಪಿದ್ರೆ ಸಾಕು. ಇಲ್ಲ ಸಾಲ್ವ್ ಮಾಡಿರಿ ಅದೇ ಆನ್ಸರ್ ಬರುತ್ತೆ. ಇದ್ರದ್ದು ವ್ಯಾಲ್ಯೂ ಏನಾಯಿತು ಫ್ರಾಕ್ಷನಲ್ಲಿ ಫ್ರಾಕ್ಷನ್ ಇದು ಪರ್ಸೆಂಟೇಜ್ ಕನ್ವರ್ಟ್ ಮಾಡಿದಾಗ 7 ಕಂಪ್ಲೀಟ್ 1/7 ಆಗುತ್ತೆ ಪರ್ಸೆಂಟೇಜ್ ಅಥವಾ 7.14% ಅಂತೇಳಿ ಬರಿಬೋದು. ಇದ್ರದ್ದು ಡೆಸಿಮಲ್ ಅವಶ್ಯಕತೆ ಇಲ್ಲ. ಡೆಸಿಮಲ್ ಅವಶ್ಯಕತೆ ಇಲ್ಲ ಅಂದರೆ ನಾನು ಹೇಳಂಗಿಲ್ಲ. 1/15 ಬರೋಣ ಇವಾಗ. 1/15 1/15 ಇದೇ ರೀತಿ ಮಾಡಿ ನೋಡ್ರಿ. 1/5 ಇದು 1/15 ಅನ್ನ 1/5 ಇಂಟು 1/3 ಅಂತ ಎರಡು ಮಾಡ್ಬೋದು. ಆ ರೀತಿ ಕೂಡ ಮಾಡ್ಬೋದು ಅಥವಾ ಡೈರೆಕ್ಟಾಗಿ ಸಾಲ್ವ್ ಮಾಡಿರಿ. 1/5 ಸಾಲ್ವ್ ಮಾಡಿದಾಗ 15 ಅನ್ನು ಇಂಟು 100 ಮಾಡಿದಾಗ ಫ್ರಾಕ್ಷನ್ ಕನ್ವರ್ಟ್ ಆಗುತ್ತೆ. ಅಂದರೆ ಇದೇನಾಯಿತು 100/15 ಆಯಿತು. 100ಕ್ಕೆ 15ಇಂದ ಭಾಗ ಮಾಡೋಣ. 15ಇಂದ ಭಾಗ ಮಾಡಿದ್ರೆ 15 6 90 ಆಗುತ್ತೆ. 10 ಉಳಿತು. ಇದನ್ನು ನಾವು ಇದರಲ್ಲಿ ಬರೆಯೋಣ. ಫ್ರಾಕ್ಷನಲ್ಲಿ ಬರೆದಾಗ ಯಾವುದು ಏನಾಗುತ್ತೆ 6 ಇರೋದು ಹೊರಗಡೆ ಬಂತು. ಇಲ್ಲಿ ಏನು ಉಳಿದಿರ್ತೈತಲ್ಲ ಅದು ಏನಾಗುತ್ತೆ ಅಂಶ ಆಗುತ್ತೆ. 15ರಿಂದ ಭಾಗ ಹೊಡಿದ್ವಿ 15 ಇಲ್ಲಿ ಬರುತ್ತೆ. ಇದನ್ನು ಯಾವ ರೀತಿ ಬರಿತೀವೋ 5 2 5 3 6 2/3% ಅಂತ ಬರಿಬೋದು. 6 2/3% ಅಂತ ಬರಿಬೋದು. ಅರ್ಥ ಆಯ್ತು ಅನ್ಕೊತೀನಿ. ಯಾವ ರೀತಿ ಅಂತಂದರೆ 6 2/3%. ಓಕೆ, 6 2/3%. ಇದನ್ನು ಇನ್ನೂ ಸಿಂಪ್ಲಿಫೈ ಮಾಡಿದಾಗ 2/3 ವ್ಯಾಲ್ಯೂ 1/3 0.33. 2/3 ಏನಾಗುತ್ತೆ 0.666 ಆಗುತ್ತೆ. ಓಕೆ, ಅದನ್ನೇ 6.66% ಅಂತ ಕೂಡ ಬರಿಬೋದು. ಇದರಲ್ಲಿ ಡೆಸಿಮಲ್ ಅವಶ್ಯಕತೆ ಇಲ್ಲ. ನೆಕ್ಸ್ಟ್ 1/16 ಬರೋಣ. 1/16 ಇದು ಏನಾಯ್ತಲ್ಲ 1/8 ಅರ್ಧ ಆಯ್ತು. 1/8 ಅಂತಂದ್ರೆ ವ್ಯಾಲ್ಯೂ ಗೊತ್ತೈತೆ ನಮಗೆ. 1/8 ವ್ಯಾಲ್ಯೂ ಏನಿತ್ತು 1/8 ಈಸ್ ಈಕ್ವಲ್ಸ್ ಟು 12.5 ಇತ್ತು. 12.5%. ಇದ್ರದ್ದು ಇನ್ನೂ ಅರ್ಧ ಮಾಡ್ತೀವಿ. 1/16 ಅಂದರೆ 1/16 ಅಂದರೆ 1/8 ಅರ್ಧ 1/16 ಆಗುತ್ತೆ. ಇದ್ರದ್ದು ಅರ್ಧ ಮಾಡಿದಾಗ 12 ಅರ್ಧ 6 0.5 ಅರ್ಧ 0.25. 0.25 ಅಂದ್ರೆ ಪಾಯಿಂಟ್ ಆಲ್ರೆಡಿ ಐತೆ. 0.25 ಇಲ್ಲಿ ಬರುತ್ತೆ ಪರ್ಸೆಂಟೇಜ್. ಈ ರೀತಿ ಕೂಡ ಬರಿಬೋದು. ಅಥವಾ 25% ಅಂದರೆ 25% ಅಂದರೆ ಏನು ಅವಾಗಲೇ ಹೇಳಿದೆ ನಾನು. 25% ಅಂದರೆ 1/4. 6 1/4 ಅಂತ ಕೂಡ ಬರಿಬೋದು. 6 1/4% ಅಥವಾ 6.25% ಅಂತ ಬರಿಬೋದು. ಇದನ್ನು 6 1/4% ಅಥವಾ 6.25% ಅಂತ ಬರಿಬೋದು. ಇದರ ಡೆಸಿಮಲ್ ಅವಶ್ಯಕತೆ ಇಲ್ಲ. 1/17 ಬೇಕಾಗಿಲ್ಲ. 1/18 ಬರೋಣ. 1/18 ಏನೈತಲ್ಲ ಇದು 1/17 ವ್ಯಾಲ್ಯೂ ಬರೆಸ್ಬಿಡ್ತೀನಿ. ಇದೇನು ಅವಶ್ಯಕತೆ ಇಲ್ಲ ಆದರೂ ಬರೆಸ್ಬಿಡ್ತೀನಿ. 1/17 ಪರ್ಸೆಂಟೇಜ್ ವ್ಯಾಲ್ಯೂ ಏನಾಗುತ್ತೆ 5. 1 ಸೆಕೆಂಡ್.
ಓಕೆ, ಇದ್ರದ್ದು ಅವಶ್ಯಕತೆನೇ ಇಲ್ಲ, ಬರೆಸ್ಬಿಡ್ತೀನಿ. ಆದರೆ 5.88% ಆಗುತ್ತೆ ಅಷ್ಟೇ. ಇದೇನು ನೆನ್ಪಿಟ್ಕೊಳ್ಳೋ ಅವಶ್ಯಕತೆ ಇಲ್ಲ. ನೆಕ್ಸ್ಟ್ 1/18 ಬರೋಣ. 1/18 ಅಂದರೆ 1/9 ಅರ್ಧ. 1/18 ಅಂದರೆ 1/9 ಅರ್ಧ. 1/9 11 1/9 ಅಂತ ಬಂದಿತ್ತು ನಮಗೆ. 11 1/9 ಬಂದಿತ್ತು, ಅಥವಾ 11.11 ಬಂದಿತ್ತು ಫ್ರಾಕ್ಷನ್ ವ್ಯಾಲ್ಯೂ. ಅದನ್ನೇ ಮಾಡಿ ನೋಡ್ರಿ. 1/100 1/8 ಇಂಟು 1/18 ಇಂಟು 100 ಪರ್ಸೆಂಟೇಜ್ ಕನ್ವರ್ಟ್ ಮಾಡ್ಬೇಕಾದ್ರೆ ಅಂದರೆ 100/18 ಆಗುತ್ತೆ. 100/18 ಯಾವ ರೀತಿ ಬರಿಬೋದು? 100 ಒಳಗಡೆ 18 ಹೊರಗಡೆ. ಇದನ್ನು ನಾವು ಇನ್ನೂ ಭಾಗ ಮಾಡಿದಾಗ ಏನಾಗುತ್ತೆ? 18 90 10 ಉಳಿತು. ಇದನ್ನು ಫ್ರಾಕ್ಷನಲ್ಲಿ ಬರೆದಾಗ 5 ಕಂಪ್ಲೀಟಲ್ಲಿ ಹೊರಗಡೆ ಬರುತ್ತಾ, ಅಂಶದಲ್ಲಿ ಇದು 10 ಹೋಗುತ್ತಾ, ಕೆಳಗಡೆ ಇದು ಏನೈತಲ್ಲ ಇದು 18 ಇಲ್ಲಿ ಬರುತ್ತೆ. ಅಂದರೆ 5 2 5 2 5/9 ಆಗುತ್ತೆ. ಇದ್ರ ವ್ಯಾಲ್ಯೂ 5 ಕಂಪ್ಲೀಟ್ 5/9 ಆಗುತ್ತೆ ಪರ್ಸೆಂಟೇಜ್. ಇದನ್ನೇ ನಾವು 5/9 ಯಾವ ರೀತಿ ಬರಿತೀವಿ? 5/9 ಇದನ್ನು ನಾನು ಅವಾಗಲೇ ಹೇಳಬೇಕಾಗಿತ್ತು. 1/9 ಅಂದರೆ 5.555 ಬರ್ತದೆ. ಅಥವಾ ಇಲ್ಲಿನ ಕಂಟಿನ್ಯೂ ಮಾಡಿರಿ, ಪಾಯಿಂಟ್ ಕೊಟ್ಟು 0 ತೊಗೊಂಡ್ವಿ, ಮತ್ತು 18 90 ಮತ್ತು 10 ಉಳಿತು. ಪಾಯಿಂಟ್ ಕೊಟ್ಟಿದ್ದೀವಿ ಅಂತೇಳಿ ಇನ್ನೊಂದು 0 ತೊಗೊಂಡ್ವಿ, ಮತ್ತು 18 90 ಅಂದರೆ 5.55 ಅಂತ ಬರಿಬೋದು. ಇದನ್ನೇ 5.55% ಅಂತ ಬರಿಬೋದು. ಯಾವ ರೀತಿ ಬರಿಬೋದು ಅಂತಂದರೆ 5 ಕಂಪ್ಲೀಟ್ 5/9% ಈಸ್ ಈಕ್ವಲ್ಸ್ ಟು 5.55% ಅಂತ ಬರಿಬೋದು. ಡೆಸಿಮಲ್ ಹೋಗ್ಬೇಕಂತಂದ್ರೆ ಇನ್ನೂ 2 ಪಾಯಿಂಟ್ ಜಾಗ ಮುಂದೆ ಬಿಟ್ಟು ಪರ್ಸೆಂಟೇಜನ್ನು ಹಾಕ್ಬೋದು. 1/19 ಅವಶ್ಯಕತೆ ಇಲ್ಲ, ಡೈರೆಕ್ಟ್ 1/20 ಬರಿತೀನಿ ನಾನು. 1/19 ಅವಶ್ಯಕತೆ ಇಲ್ಲ. 1/20 ಇಂಟು 100 ಮಾಡೋಣ. 1/20 ಇಂಟು 100 ಮಾಡಿದಾಗ 100/20 ಆಗುತ್ತೆ. 0 ಹೋಯಿತು. 21 25 ಇದ್ರ ವ್ಯಾಲ್ಯೂ ಏನಾಗುತ್ತೆ? 5% ಆಗುತ್ತೆ. 1/20 ವ್ಯಾಲ್ಯೂ ಏನಾಯಿತು? 5%. 5% ವ್ಯಾಲ್ಯೂ ಆಯಿತು. ಇವೆಲ್ಲ ಅರ್ಥ ಆಯ್ತು ಅನ್ಕೊಂತೀನಿ. ಇಲ್ಲಿವರೆಗೂ ನಾವು ಏನು ಡಿಸ್ಕಸ್ ಮಾಡಿದ್ವಿ? 1ರಿಂದ 1/20ವರೆಗೂ ಡಿಸ್ಕಸ್ ಮಾಡಿದ್ವಿ. ಇವಾಗ ಒಂದು ಇಂಪಾರ್ಟೆಂಟ್ ಟಾಪಿಕ್ ನಾವು ಡಿಸ್ಕಸ್ ಮಾಡೋದೈತೆ. ಈ ಥರದ್ದು ಸಬ್ ಟೈಪ್ಸ್ಗಳು ಬರ್ತಾವೆ. ಸಬ್ ಟೈಪ್ಸ್ಗಳನ್ನು ನೋಡೋಣ ಇವಾಗ. ಇಲ್ಲಿ ಬನ್ರಿ, ಇವಾಗ ಸಬ್ ಟೈಪ್ಸ್ ನೋಡೋಣ. ಇವಾಗ 1/2 ಐತಲ್ಲ, ಇದು 1/2 ಇಲ್ಲಿ ಇಂಟು 2 ಮಾಡಿದ್ರೆ 1 ಆಗಿ ಈ ಫ್ರಾಕ್ಷನ್ ಕನ್ವರ್ಟ್ ಆಗುತ್ತೆ. ಇಲ್ಲಿ ಇಂಟು 2 ಮಾಡಿದ್ರೆ 2 ಕ್ಯಾನ್ಸಲ್ ಆಗಿ ಇದು ಆಗುತ್ತೆ. ಬಟ್ ಇದಕ್ಕೆ ಇಂಟು 3 ಮಾಡಿದಾಗ ಏನಾಗುತ್ತೆ? ಇದು 3/2 ಆಗುತ್ತೆ. ಇದಕ್ಕೆ ಇಂಟು 3 ಮಾಡಿದೀವಿ ಅಂದರೆ ಇದಕ್ಕೂ ಇಂಟು 3 ಮಾಡಿರಿ. ಇಂಟು 3 ಮಾಡಿದಾಗ 150% ಆಗುತ್ತೆ. ಆಮೇಲೆ ಇದಕ್ಕೆ ಇಂಟು 3 ಮಾಡಿದಾಗ 1.5%, 1.5 ಆಗುತ್ತೆ ಡೆಸಿಮಲ್ ವ್ಯಾಲ್ಯೂ. ಅರ್ಥ ಆಯ್ತು ಅನ್ಕೊತೀನಿ. ಅಂದರೆ ಇದ್ರದ್ದೇ ಸಬ್ ಟೈಪ್ಸ್. ಫಸ್ಟ್ ಸಬ್ ಟೈಪ್ ಯಾವುದೈತೆ? ಇದ್ರದ್ದೇ ಫಸ್ಟ್ ಸಬ್ ಟೈಪ್ 3/2 ಆಗುತ್ತಲ್ಲ, ಇದರದೇ ಫಸ್ಟ್ ಸಬ್ ಟೈಪ್ 3/2. ಈ ಕಡೆ ಬರೀತೀನಿ ನಾವು. ಇದರದೇ ಫಸ್ಟ್ ಸಬ್ ಟೈಪ್ 3/2 ಆಗುತ್ತಾ. ಆ 3/2 ವ್ಯಾಲ್ಯೂ ಏನಾಗುತ್ತೆ? ಪರ್ಸೆಂಟೇಜ್ ವ್ಯಾಲ್ಯೂ 150% ಆಗುತ್ತೆ. 150%. ಯಾಕಂದರೆ 3/5 ಇದಕ್ಕೆ ಇಂಟು 3 ಮಾಡ್ತಿದ್ದೀವಿ ಎರಡು ಕಡೆ. ಇದಕ್ಕೂ ಇಂಟು 3 ಮಾಡಿದಾಗ ಇದೇನಾಗುತ್ತೆ? ಡೆಸಿಮಲಲ್ಲಿ 1.5 ಆಗುತ್ತೆ ಡೆಸಿಮಲ್ ವ್ಯಾಲ್ಯೂ. ಇದನ್ನೇ 1/2 ಮುಗೀತು. ಇದೇ ರೀತಿ ಇಲ್ಲಿ ಇಂಟು 5 ಮಾಡಿದಾಗ 5/2 ಆಗುತ್ತೆ. ಇಂಟು 7 ಮಾಡಿದಾಗ 7/2 ಆಗುತ್ತೆ. 5/2 ಮಾಡಿದಾಗ ಏನಾಗುತ್ತೆ? ಇಂಟು 5 ಮಾಡಿದ್ವಿ ಎರಡು ಕಡೆ. ಇಲ್ಲಿ ಇಂಟು 5 ಮಾಡಿದ್ವಿ, ಇಲ್ಲಿ ಇಂಟು 5 ಮಾಡಿದ್ವಿ. ಇದೇನಾಗುತ್ತೆ? 5/2 ಆಗುತ್ತೆ. ಇಲ್ಲಿ 5 25 250% ಆಗುತ್ತೆ. ಅಂದರೆ 5/2 ವ್ಯಾಲ್ಯೂ 250%. ಇದ್ರದ್ದೇನು ಅವಶ್ಯಕತೆ ಇಲ್ಲ, ಇದ್ರದ್ದು ಇದು ಒಂದೇ ಇರಲಿ ಸಾಕು. ಆಮೇಲೆ ನೆಕ್ಸ್ಟ್ ಬರೋಣ, ಇದಕ್ಕೆ ಬರೋಣ. ಇದ್ರದ್ದು ಆಯಿತು. ಈಗ ಇದಕ್ಕೆ ಬರೋಣ. 1/3 ಸಬ್ ಟೈಪ್ಸ್ ನೋಡೋಣ. 1/3 ಮೇಲ್ಗಡೆ ಅಂಶಕ್ಕೆ ಇಂಟು 2 ಮಾಡೋಣ. ಅಂಶಕ್ಕೆ ಇಂಟು 2 ಮಾಡ್ತೀವಿ. ಇಂಟು 2 ಮಾಡಿದ್ರೆ ಇದಕ್ಕೂ ಇಂಟು 2 ಮಾಡಬೇಕು. 1/3 ಇಂಟು 2 ಮಾಡಿದಾಗ 2/3 ಆಗುತ್ತೆ. 2/3 ವ್ಯಾಲ್ಯೂ ಏನಾಗುತ್ತೆ? ಇದಕ್ಕೆ ಇಂಟು 2 ಮಾಡಿದಾಗ 6.66 ಆಗುತ್ತೆ. ಅಥವಾ 33 ಇದ್ದದ್ದು 2/3 ಆಗುತ್ತೆ ಇದ್ರ ವ್ಯಾಲ್ಯೂ. ಮೇಲೆ ಇಂಟು 2 ಮಾಡಿದಾಗ 2/3 ವ್ಯಾಲ್ಯೂ ಏನಾಗುತ್ತೆ? 2/3 ವ್ಯಾಲ್ಯೂ ಏನಾಗುತ್ತೆ? ಇದು ಇಕ್ಕೂ ಇಂಟು 2 ಆಗುತ್ತೆ, ಇದಕ್ಕೂ ಇಂಟು 2 ಆಗುತ್ತೆ. ಅಂದರೆ 2/3% ಅಥವಾ 66.66% ಅಂತ ಕನ್ವರ್ಟ್ ಆಗುತ್ತೆ. ಇದು ಅರ್ಥ ಆಯ್ತು ಅನ್ಕೊತೀನಿ. 2/3 ವ್ಯಾಲ್ಯೂ ಏನಾಗುತ್ತೆ? 66.66% ಅಥವಾ 66 2/3% ಆಗಿ ಕನ್ವರ್ಟ್ ಆಗುತ್ತೆ. ಅರ್ಥ ಆಯ್ತು ಅನ್ಕೊತೀನಿ. ನೆಕ್ಸ್ಟ್ ಇದನ್ನೇ ನಾವು ಇನ್ನೂ ಡೆಸಿಮಲಲ್ಲಿ ಬರೆದಾಗ ಯಾವ ರೀತಿ ಆಗುತ್ತೆ? 0.666% ಆಗುತ್ತೆ. ಡೆಸಿಮಲ್ ಏನು ಬರ್ಸಕ್ಕೆ ಹೋಗಂಗಿಲ್ಲ.
2/3 ಇದು ಮುಗೀತು. ಇದನ್ನು ಮತ್ತು 5/3 ಏನು ಮಾಡಿದ್ರೆ ಇಂಟು 5 ಮಾಡೋದು ಅವೆಲ್ಲ ಮಾಡ್ತಾ ಹೋಗೋದು, ಬಟ್ ಅದರ ಅವಶ್ಯಕತೆ ಇಲ್ಲ ನಮಗೆ. ನೆಕ್ಸ್ಟ್ ಬರೋಣ 1/3 ಮುಗೀತು. 1/4 ಬರ್ರಿ. 1/4 ಇಂಪಾರ್ಟೆಂಟ್ ಅದು. ಫಸ್ಟ್ 1/4 ಆಲ್ರೆಡಿ 1 ಐತೆ ಅಂಶದಲ್ಲಿ, ಇದಕ್ಕೆ ಅಂಶ 2 ಮಾಡಿದಾಗ ಇಂಟು 2 ಮಾಡೋಣ. ಮೊದಲು ಇಂಟು 2 ಮಾಡಿದ್ರೆ ಏನಾಗುತ್ತೆ, ಇಂಟು 2 ಮಾಡಿದಾಗ ಇದು ಏನಾಗುತ್ತೆ, 2 1 2 2 ಅಂದರೆ 1/2 ಕನ್ವರ್ಟ್ ಆಗುತ್ತೆ. ಅದು ಬೇಕಾಗಿಲ್ಲ. ಇಂಟು 3 ಮಾಡೋಣ. ಎರಡು ಕಡೆ ಇಂಟು 3 ಮಾಡಿದಾಗ 3/4 ಆಗುತ್ತೆ. ಇದಕ್ಕೂ ಇಂಟು 3 ಮಾಡ್ತೀವಿ ಅಂದರೆ 75% ಆಗುತ್ತೆ. ಇದು ಇಂಟು 3 ಮಾಡಿದ್ರೆ 0.75 ಆಗುತ್ತೆ. ಅಂದರೆ 3/4 ವ್ಯಾಲ್ಯೂ ಏನಾಯಿತು, 75% ಅಥವಾ 0.75 ಅಂತ ಕನ್ವರ್ಟ್ ಆಗುತ್ತೆ. 3/4 ಅಂತಂದರೆ 75. 3/4 ಅಂತಂದರೆ 75% ಅಥವಾ 0.75 ಇದರ ಡೆಸಿಮಲ್ ವ್ಯಾಲ್ಯೂ. 3/4 ಮುಗೀತು. ನೆಕ್ಸ್ಟ್ 3/4 ಆದ ನಂತರ ಇದಕ್ಕೆ ಇಂಟು 3ಲೇ ಮಾಡಿದ್ವಿ. ಇದನ್ನೇ ನಾವು 5/4 ಮಾಡಿದೀವಿ ಅಂತಂದರೆ 5/4 ಅಂದರೆ ಇಂಟು 3 ಆಯಿತು. 4 ಮಾಡಿದ್ರೆ 4/4 ಆಗಿ 1 ಆಗುತ್ತೆ. ನೆಕ್ಸ್ಟ್ 5/4 ಮಾಡೋಣ. ಇಲ್ಲಿ ಇಂಟು 5 ಮಾಡಿದ್ವಿ, ಇಲ್ಲಿ ಇಂಟು 5 ಮಾಡಿದ್ವಿ ಅಂದರೆ ಇಲ್ಲಿ ಇಂಟು 5 ಆಗುತ್ತೆ, ಇಲ್ಲಿ ಇಂಟು 5 ಆಗುತ್ತೆ. ಇಂಟು 5 ಮಾಡಿದ್ರೆ 5/4 ಆಗುತ್ತೆ. 5/4 ಈಸ್ ಈಕ್ವಲ್ಸ್ ಟು 25 125 125% ಅಥವಾ ಇದನ್ನು ಡೆಸಿಮಲಲ್ಲಿ ಬರೆದಾಗ 0.125 ಆಗಿ ಕನ್ವರ್ಟ್ ಆಗುತ್ತೆ. ಅರ್ಥ ಆಯ್ತು ಅನ್ಕೊತೀನಿ. ಇದನ್ನೇ ನಾವು ಯಾವ ರೀತಿ ಬರಿಬೋದು, 5/4 125% ಅಥವಾ 0.125% ಅಂತ ಬರಿಬೋದು. ಅರ್ಥ ಆಯ್ತು ಅನ್ಕೊತೀನಿ. ಇವು ಈ ಥರದ ಸಬ್ ಟೈಪ್ಸ್. ಓಕೆ, ಈಗ 1/5 ಇದ್ರದ್ದೇನು ಅವಶ್ಯಕತೆ ಇಲ್ಲ. ಇದ್ರದ್ದೇನು 1/5 20% ಆಗುತ್ತೆ. 2/5 ಅಂತಂದ್ರೆ ಈ ಕಡೆ 40% ಆಗುತ್ತೆ. 3/5 ಅಂತಂದ್ರೆ 65% ಆಗುತ್ತೆ. 4/5 ಅಂದರೆ 80% ಆಗುತ್ತೆ. 5/5 ಅಂದರೆ 100% ಆಗುತ್ತೆ. ಇದೇನು ಅವಶ್ಯಕತೆ ಇಲ್ಲ. 6ದು 1/6 ಅವಶ್ಯಕತೆ ಐತೆ. 1/6 ನೆಸಸರಿ ಇಲ್ಲ. 1/6 2/6 ಮಾಡೋ ಅವಶ್ಯಕತೆ ಇಲ್ಲ. ಇಂಪಾರ್ಟೆಂಟ್ ಯಾವುದಾದವು ಅಷ್ಟೇ ಹೇಳಕ್ಕೆ ಹೋಗ್ತೀನಿ ನಾನು. ಅಂದರೆ ಅವೆಲ್ಲ ಎಕ್ಸಾಮ್ಗೆ ಇಂಪಾರ್ಟೆಂಟ್ ಇರ್ತಾವೆ. ಆ ಥರದ್ದು ಫ್ರ್ಯಾಕ್ಷನ್ಸ್ಗಳು ಎಕ್ಸಾಮಲ್ಲಿ ಬರ್ತವೆ. ಓಕೆ, ಇಲ್ಲಿ ಬನ್ನಿರಿ. ಇವಾಗ ಇದರಲ್ಲಿ ನೋಡ್ರಿ 1/7 ಒಂದು ಇಂಪಾರ್ಟೆಂಟ್ ಐತೆ. 1/7 ಕೂಡ ಅದೇ ರೀತಿ ಮಾಡಿರಿ. 1/7 2/7 ಬರೆದ್ರೆ ಏನಾಗುತ್ತೆ, ಇಂಟು 2 ಮಾಡೋಣ. ಇಲ್ಲಿನೂ ಇಂಟು 2 ಮಾಡೋಣ. ಎರಡು ಕಡೆ ಇಂಟು 2 ಆಯಿತು. ಇದಕ್ಕೂ ಇಂಟು 2, ಇದಕ್ಕೂ ಇಂಟು 2, ಆಮೇಲೆ ಇದಕ್ಕೂ ಇಂಟು 2 ಆಗುತ್ತೆ. ಡೆಸಿಮಲ್ ಏನು ಅವಶ್ಯಕತೆ ಇಲ್ಲ. ಇದಕ್ಕೆ ಇಂಟು 2, ಇದಕ್ಕೆ ಇಂಟು 2 ಮಾಡೋಣ. ಅಂದರೆ 2/7 ಆಗುತ್ತೆ. 2/7 ವ್ಯಾಲ್ಯೂ ಏನಾಗುತ್ತೆ, ಇದಕ್ಕೆ ಇಂಟು 2 ಆಗುತ್ತೆ. ಇಂಟು 2 ಆದಾಗ ಏನಾಗುತ್ತೆ, ಇದು 7 ಕಂಪ್ಲೀಟ್ 1/7 ಬರೋಂಗಿಲ್ಲ. ಇದು 7 ಕಂಪ್ಲೀಟ್ 2/7 ಬರುತ್ತಲ್ಲ. ಫ್ರ್ಯಾಕ್ಷನ್ ವ್ಯಾಲ್ಯೂ ಮಿಸ್ಟೇಕಾಗಿ ಬರೆದಿದ್ದೀವಿ ನಾವು ಅನಿಸುತ್ತೆ. 1/7 ಇಲ್ಲ, ಅದು 14 ಕಂಪ್ಲೀಟ್. ಇದು 7 ಕಂಪ್ಲೀಟ್ 1/7 ಇರೋದು 14th ವ್ಯಾಲ್ಯೂ ಐತೆ. ಮಿಸ್ಟೇಕಾಗಿ ಬರೆದಿದ್ದೀವಿ ನಾವು. ಇದು ಆವಾಗಲೇ ಹೇಳಬೇಕಿತ್ತು ನೀವು. ಒನ್ ಬೈ 7 ವ್ಯಾಲ್ಯೂ ಏನಾಗುತ್ತೆ, 14 ಕಂಪ್ಲೀಟ್ 2/7 ಆಗುತ್ತೆ. 14 ಕಂಪ್ಲೀಟ್ 2/7 ಆಗುತ್ತೆ ಪರ್ಸೆಂಟೇಜ್ ವ್ಯಾಲ್ಯೂ. ಓಕೆ, ಈ ಕಡೆ ಇಂಟು 2, ಈ ಕಡೆ ಇಂಟು 2 ಮಾಡಿದ್ವಿ. ಎರಡು ಕಡೆ ಇಂಟು 2 ಮಾಡಿದಾಗ ಏನಾಯಿತು, 2/7 ಆಯಿತು. 2/7 ವ್ಯಾಲ್ಯೂ ಏನಾಗುತ್ತೆ, 2/7 ವ್ಯಾಲ್ಯೂ ಏನಾಗುತ್ತೆ ನೋಡ್ರಿ. ಇಂಟು 2 ಎರಡು ಸೈಡ್ ಮಾಡಿದ್ವಿ. 2/7 ಅಂತಂದರೆ ಈ ಕಡೆ 14 ಎರಡಲೇ 28 ಆಯಿತು. 28 2/7 ಇರೋದು 4/7 ಆಗುತ್ತೆ. ಪರ್ಸೆಂಟೇಜಾಗಿ ಕನ್ವರ್ಟ್ ಆಗುತ್ತೆ. ಅದನ್ನೇ ನಾವು ಯಾವ ರೀತಿ ಬರಿಬೋದು, 14 ಎರಡಲೇ ಇದು 28 ಆಯಿತು. 28 ಇರೋದು ಅದು ಕೂಡ ಡಬಲ್ 0.56%. 28.56%. ಇದು ಕಾಮನ್ ಆಗಿ ನಾವು ಎಕ್ಸಾಮಲ್ಲಿ ಕಾಣಿಸ್ತದೆ ನಮಗಿದು, ನಾವು ನೋಡ್ತೀವಿ. 2/7 ಇಲ್ಲಿ ಬರೆಯೋಣ. 2/7 ವ್ಯಾಲ್ಯೂ ಏನಾಗುತ್ತೆ, ಕಾಮನ್ ಆಗಿ ಎಕ್ಸಾಮಲ್ಲಿ ಕಾಣೋದು ಯಾವುದು, 28.56%. ಅದಕ್ಕೋಸ್ಕರ ಇದೊಂದೇ ಬರಿತೀನಿ. ಫ್ರ್ಯಾಕ್ಷನ್ ಎಕ್ಸಾಮಲ್ಲಿ ಕಾಣಿಸಂಗಿಲ್ಲ. ಈ ವ್ಯಾಲ್ಯೂಗಳು ಎಕ್ಸಾಮ್ಸಲ್ಲಿ ಬರ್ತಿರ್ತವೆ. 2/7 ವ್ಯಾಲ್ಯೂ ಎಲ್ಲರೇ ನಿಮ್ಮ ಕ್ವಶನಲ್ಲಿ x is 28.56% ಆಫ್ y ಅಂತ ಕೊಟ್ಟಾಗ ಡೈರೆಕ್ಟಾಗಿ x is 2/7 ಆಫ್ y ಅಂತ ಬರಿಬೋದು ನೀವು. ನೆಕ್ಸ್ಟ್ 1/8 ಭಾಳ ಅದಾವ. 1/8 ಇಂಪಾರ್ಟೆಂಟ್ ಐತೆ. 1/8 ನೋಡೋಣ ಇವಾಗ. 1/8 ಏನೇನು ಬರ್ತವೆ. ಫಸ್ಟ್ 1/8ಗೆ ಇಂಟು 2 ಮಾಡಿದಾಗ 2/8 ಆಗುತ್ತೆ. 2/8 ಅಂತಂದರೆ ಅದ್ರ ಫ್ರ್ಯಾಕ್ಷನ್ ವ್ಯಾಲ್ಯೂ 1/4 ಬರುತ್ತೆ. 1/4 ಆಲ್ರೆಡಿ ಡಿಸ್ಕಸ್ ಮಾಡ್ತೀವಿ. 3/8 ಮಾಡೋಣ. ಇಂಟು 3 ಮಾಡೋಣ. ಇಲ್ಲಿ ಇಂಟು 3 ಆಯಿತು, ಇಲ್ಲಿ ಕೂಡ ಇಂಟು 3 ಆಗುತ್ತೆ. ಇಲ್ಲಿ ಇಂಟು 3 ಆಯ್ತು ಅಂದರೆ ಇದು 8/3 ಆಗುತ್ತೆ. ಈ ಕಡೆ ಇಂಟು 3 ಆಯ್ತು, 12 3 36
0.5 3 ಸರಿ ಮಲ್ಟಿಪ್ಲೈ ಮಾಡಿದ್ರೆ 1.5 ಆಗುತ್ತೆ, ಅಂದರೆ 37.37.5% ಆಯಿತು. ಇಂಟು 3 ಮಾಡಿದಾಗ ಏನಾಯಿತು 37.3/8 ಅಂತಂದರೆ 37.5% ಆಯಿತು. ಅರ್ಥ ಆಯ್ತು ಅನ್ಕೊತೀನಿ. ಇನ್ನೊಂದು ವ್ಯಾಲ್ಯೂ ಐತೆ ಇದಕ್ಕೆ ಇಂಟು 3 ಆಯ್ತಾ. ನೆಕ್ಸ್ಟ್ ಏನು ಮಾಡ್ಬೇಕು ಇವಾಗ ಇಂಟು 4 ಮಾಡೋಣ. ಇಂಟು 4 ಮಾಡಿದ್ರೆ 4 1 4 2 ಅಂದರೆ 1/2 ಫ್ರಾಕ್ಷನೇ ಕನ್ವರ್ಟ್ ಆಗುತ್ತೆ. ಇಂಟು 4 ಅವಶ್ಯಕತೆ ಇಲ್ಲ. ಇಂಟು 5 ಬರೋಣ. ಇಂಟು 5 ಮಾಡಿದ್ರೆ ಇಲ್ಲೂ ಇಂಟು 5 ಮಾಡಬೇಕು. ಇಂಟು 5 ಇಲ್ಲ ಆಯ್ತಂದರೆ ಇಂಟು 5 ಇಲ್ಲಿ ಈ ಕಡೆನೂ ಮಾಡ್ತೀವಿ, ಎರಡು ಕಡೆ ಇಂಟು 5 ಮಾಡಿದಾಗ 5/8 ಅಂತ ಆಗುತ್ತೆ. 5/8 ವ್ಯಾಲ್ಯೂ ಏನಾಗುತ್ತೆ ಇಲ್ಲಿ 125 ಐದಲೇ ಏನಾಗುತ್ತೆ, ಪಾಯಿಂಟ್ ಬಿಟ್ಬಿಡ್ರಿ 125 ಅಂದ್ಕೊಡ್ರಿ. 125 ಐದಲೇ 625 ಆಗುತ್ತೆ. ಒಂದು ಜಾಗ ಬಿಟ್ಟು ಪಾಯಿಂಟ್ ಕೊಟ್ಟಿವಿ ಅಂದರೆ 62.5 ಆಗುತ್ತೆ. 62.5% ಆಗುತ್ತೆ ಇದ್ರ ವ್ಯಾಲ್ಯೂ. ಏನಾಯ್ತು ಅದ್ರ ವ್ಯಾಲ್ಯೂ 5/8 ಪರ್ಸೆಂಟೇಜ್ ಕನ್ವರ್ಟ್ ಮಾಡಿದಾಗ 62.5% ಆಗುತ್ತೆ. ಇವೆಲ್ಲ ಇಂಪಾರ್ಟೆಂಟ್ ಅದಾವೆ. ನಾನು ಏನೇನು ಬರಿತಿದ್ದೀನಲ್ಲ ಪ್ರತಿಯೊಂದು ಇಂಪಾರ್ಟೆಂಟ್ ಅದಾವೆ. ಲಾಸ್ಟಿಗೆ ನಾನು ಏನೇನು ನೀವು ನೆನ್ಪಿಟ್ಕೋಬೇಕು ಅನ್ನೋದು ರೌಂಡ್ ಮಾಡಿ ಹೇಳ್ತೀನಿ, ಅವಷ್ಟೆಲ್ಲ ನೆನ್ಪಿಟ್ಕೋಬೇಕು. ಓಕೆ, 1/8 3/8 ಆಯಿತು, 5/8 ಆಯಿತು. ನೆಕ್ಸ್ಟ್ 6/8 ಮಾಡಿದಾಗ ಏನಾಗುತ್ತೆ ಇಲ್ಲಿ ಇಂಟು 6 ಎರಡು ಕಡೆ ಮಾಡಿದೀವಿ ಅಂತಂದರೆ ಇಂಟು 6 ಮಾಡಿದಾಗ 3 2 3 6 ಆಗುತ್ತೆ, 2 4 8 ಅಂದರೆ 4/3 ಆಗುತ್ತೆ. 4/3 ವ್ಯಾಲ್ಯೂ ಆಲ್ರೆಡಿ ಗೊತ್ತೈತೆ, ಅಂದರೆ ಇಂಟು 6 ಮಾಡೋ ಅವಶ್ಯಕತೆ ಇಲ್ಲ. ನೆಕ್ಸ್ಟ್ ಇಂಟು 7 ಮಾಡೋಣ. ಎರಡು ಕಡೆ ಇಂಟು 7 ಮಾಡಿದಾಗ ಇದೇನಾಯಿತು 7/8 ಆಯಿತು. 7/8 ವ್ಯಾಲ್ಯೂ ಏನಾಗುತ್ತೆ, ಈ ಕಡೆನೂ ಇದು ಇಂಟು 7 ಆಗುತ್ತೆ. 12 7 84, 5ರಲ್ಲಿ 5 7 35, 84 ಪ್ಲಸ್ 3.5 84 ಪ್ಲಸ್ 3.5 ಅಂದರೆ 87.5 ಆಗುತ್ತೆ. 87.5% ಇದ್ರ ವ್ಯಾಲ್ಯೂ. ಅರ್ಥ ಆಯ್ತು ಅನ್ಕೊತೀನಿ. ಇದ್ರ ವ್ಯಾಲ್ಯೂ ಏನಾಗುತ್ತೆ 7/8 ವ್ಯಾಲ್ಯೂ 87.5%. ಇವೆಲ್ಲವೂ ವೆರಿ ಇಂಪಾರ್ಟೆಂಟ್ ಅದಾವೆ. ಓಕೆ, ನಾನು ಲಾಸ್ಟಿಗೆ ಲೈನ್ ಹಾಕಿಸ್ತೀನಿ ಅಂತ ಹೇಳಿದ್ದೀನಿ, ಯಾವುದು ಇಂಪಾರ್ಟೆಂಟ್ ಅದಾವೆ, ಯಾವ ನೆನ್ಪಿಟ್ಕೋಬೇಕಂತೇಳಿ. ಓಕೆ, ಈಗ 1/8 ಮಗ ಮುಗೀತು. ಇದರದ್ದು ಸಬ್ ಟೈಪ್ಸ್ ಮುಗೀತು. ಇವಾಗ 1/9 ಒಂದು ಸಬ್ ಟೈಪ್ ನೋಡೋಣ. ಮುಂದೆ ಯಾವುದ್ರದ್ದು ಸಬ್ ಟೈಪ್ ಅವಶ್ಯಕತೆ ಇಲ್ಲ. ಲಾಸ್ಟ್ 1/9. ಆಮೇಲೆ 1/11 ಬೇಕಾಗಿಲ್ಲ, ಲಾಸ್ಟ್ 1/9. ಓಕೆ, ಇದಕ್ಕೆ ಇಂಟು 2 ಮಾಡಿದ್ರೆ ಇದೇನಾಗುತ್ತೆ, ಈ ಕಡೆನೂ ಇಂಟು 2 ಆಗುತ್ತೆ, ಇಲ್ಲಿನೂ ಇಂಟು 2 ಆಗುತ್ತೆ. ಇಂಟು 2 ಆದಾಗ 2/9 ಆಗುತ್ತೆ. ಇಂಟು 2 ಮಾಡಿದಾಗ 2/9 ಆಗುತ್ತೆ. 2/9 ಆಯ್ತು ಅಂತಂದರೆ ಇದಕ್ಕೂ ಇಂಟು 2 ಆಯ್ತು ಅಂತಂದರೆ ಇದೇನಾಗುತ್ತೆ 22.22 ಆಗುತ್ತೆ. ಇಂಟು 3 ಮಾಡಿದಾಗ 3/9, ಈ ಕಡೆ 33.33. ಇಲ್ಲಿ ಇಂಟು 4 ಮಾಡಿದಾಗ 4/9, ಅದೇ ರೀತಿ 44.44. ಅದೇ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಅಂದರೆ ಯಾವ ನಂಬರಿಂದ ಮಲ್ಟಿಪ್ಲೈ ಮಾಡಿರ್ತೀವಲ್ಲ ಅದೇ ಕಂಟಿನ್ಯೂ ಆಗುತ್ತೆ. ಇಲ್ಲಿ ಇದ್ರದ್ದು ವ್ಯಾಲ್ಯೂ ಏನಾಗುತ್ತೆ 2/9 ವ್ಯಾಲ್ಯೂ ಏನಾಯಿತು 22.22%. ಅದೇ ರೀತಿ 3/9 ಏನಾಗುತ್ತೆ 33.33%. ಅದೇ ರೀತಿ 4/9 ಏನಾಗುತ್ತೆ 44.44%. 3/9 ಅಂದರೆ 1/3, ಅದಕ್ಕೋಸ್ಕರ 33.33 ಆಯಿತು. ಅರ್ಥ ಆಯ್ತು ಅನ್ಕೊತೀನಿ. 3/9 ಅಂತಂದರೆ 1/3, ಇದರ ಅವಶ್ಯಕತೆನೇ ಇಲ್ಲ ನಮ್ಗೆ. ಓಕೆ, 4/9 ಆಯಿತು. ನೆಕ್ಸ್ಟ್ 5/9, ಇದು ಕೂಡ 55.55% ಆಗುತ್ತೆ. ಇದೇ ರೀತಿ 6/9 ಬರೆದ್ರೆ 3/6 ಆಗುತ್ತೆ. 6/9 ಬರೀರಿ, ಇದೇನಾಗುತ್ತೆ 3 2 3 ಅಂದರೆ 2/3 ಆಗುತ್ತೆ. 2/3 ವ್ಯಾಲ್ಯೂ 6.66 ಅದ. ಅದೇ ರೀತಿ 66.66 ಆಗುತ್ತೆ. ಇದು ಕರೆಕ್ಟ್. ಅರ್ಥ ಆಯ್ತು ಅನ್ಕೊತೀನಿ. ಇದು ಪರ್ಸೆಂಟೇಜ್ ಟು ಫ್ರಾಕ್ಷನ್ ಕನ್ವರ್ಷನ್ ಆಗಿತ್ತು ಇಲ್ಲಿವರೆಗೂ. ಓಕೆ, ಇವಾಗ ನಾವು ಒಂದು ಸೆಕೆಂಡು ಯಾವುದು ವೆರಿ ಇಂಪಾರ್ಟೆಂಟ್ ಐತೆ, ಯಾವುದು ನೀವು ನೆನ್ಪಿಟ್ಕೊಳ್ಳೇಬೇಕು ಅನ್ನೋದನ್ನು ನೋಡೋಣ. ಫಸ್ಟಿಂದ ಬರೋಣ ಇವಾಗ. ಇಲ್ಲಿ ಒಂದೇದು ಇದು ನೆನಪಿರಲೇಬೇಕು ನಿಮ್ಗೆ, ಇದು ನೆನಪಿರಲೇಬೇಕು. ಇದ್ರ ವ್ಯಾಲ್ಯೂ 100% ಅಂತೇವೆ. ನೆನಪಿರೋದೇನೋ ಅದು ಎಲ್ಲರಿಗೂ ಗೊತ್ತಿರ್ತೈತಿ. 1 ಅಂದರೆ 100%. ಯಾವಾಗಲೂ ಯಾವುದೇ ಒಂದು ವ್ಯಾಲ್ಯೂ 1 ಬಂತಂದರೆ ಅದು 100% ಆಗಿರುತ್ತೆ. ಇದು ನೆನಪಿರಲೇಬೇಕು. ನೆಕ್ಸ್ಟ್ 1/2 ಅಂತಂದರೆ 50% ಅಂತ ಗೊತ್ತಾಗುತ್ತೆ. ಬಟ್ ಇದು 3/2 ಅಂತಂದ್ರೆ 150% ಅಂತೇಳಿ ಗೊತ್ತಾಗಬೇಕು. ಇದು ಇಂಪಾರ್ಟೆಂಟ್ ಐತೆ. ಇದು ಇಂಪಾರ್ಟೆಂಟ್ ಅದ. ಇದ್ರ ವ್ಯಾಲ್ಯೂ ಎಲ್ಲ ಸಬ್ ಟೈಪ್ಸ್ಗಳು ನೆನಪಿರಬೇಕು. 1/3 ಅಂದರೆ 33.33% ಅಥವಾ 33 1/3 ಅಂತ ಬರಿಬೋದು. ಅದರ ಡೆಸಿಮಲ್ ವ್ಯಾಲ್ಯೂ ಕೂಡ 0.33 ಆಗುತ್ತೆ. ಇದು ಕೂಡ ಗೊತ್ತಿರಬೇಕು. ಅದನ್ನೇ 2/3 ಮಾಡಿದ್ರೆ 66.66% ಆಗುತ್ತೆ ಅಂತ ಗೊತ್ತಿರಬೇಕು. ಇದು ನೆನಪಿರಲಿಲ್ಲ ಅಂದ್ರೆ ಓಕೆ. ನೆಕ್ಸ್ಟ್ 1/4 ನೋಡೋಣ. 1/4 25% ಅಂತ ಗೊತ್ತಿರಬೇಕು. 25 ಡೆಸಿಮಲ್ ಬರೆದಾಗ 0.25 ಆಗುತ್ತೆ ಗೊತ್ತಿರಬೇಕು. ಇವೆರಡು ವ್ಯಾಲ್ಯೂ ಕೂಡ ಗೊತ್ತಿರಬೇಕು. ಓಕೆ, ನೆಕ್ಸ್ಟ್ 1/5 ಅಂತೂ ಎಲ್ಲ ಗೊತ್ತಿರಬೇಕು. 1/6 ಎಲ್ಲ ಗೊತ್ತಿರಬೇಕು. 1/6 ಈ ಡೆಸಿಮಲ್ ಅವಶ್ಯಕತೆ ಇಲ್ಲ. ಇದು 1/6 ಡೆಸಿಮಲ್ ಏನು ಅವಶ್ಯಕತೆ ಇಲ್ಲ. ಈ ಡೆಸಿಮಲ್ ಇದಿಷ್ಟು ನೆನಪಿದ್ರೆ ಸಾಕು.
ಓಕೆ, ಅರ್ಥ ಆಯ್ತು ಅನ್ಕೊತೀನಿ. ನೆಕ್ಸ್ಟ್ ಬರೋಣ. ನೆಕ್ಸ್ಟ್ ಇದರಲ್ಲಿ 1/7 1/7 1/7 ಎಲ್ಲ ವ್ಯಾಲ್ಯೂ ಗೊತ್ತಿರಬೇಕು. ಇದು 14 ಆಗುತ್ತೆ, 14.28 ಅಂತ ಆಗುತ್ತೆ, ಇದು ಗೊತ್ತಿರಬೇಕು. ಬಟ್ ಇದರ ಡೆಸಿಮಲ್ ಅವಶ್ಯಕತೆ ಇಲ್ಲ. ಆಮೇಲೆ 2/7 ವ್ಯಾಲ್ಯೂ ಗೊತ್ತಿರಬೇಕು. ಇದೊಂದು ಇಂಪಾರ್ಟೆಂಟ್ ಆಯ್ತು. ಈ ವ್ಯಾಲ್ಯೂ ನೆನ್ಪಿಟ್ಕೊಳ್ರಿ. 2/7 28.56, ಇದ್ರ ಡಬಲ್ ಇದು ಐತೆ, ಅಷ್ಟೇ ನೆನ್ಪಿಟ್ಕೊಳ್ರಿ. ಆಮೇಲೆ ನೆಕ್ಸ್ಟ್ 1/8 ಎಲ್ಲ ಸಬ್ ಟೈಪ್ಸ್ಗಳು ಗೊತ್ತಿರಬೇಕು. 1/8 ಇದು ಗೊತ್ತಿರಬೇಕು, ಇದು ಗೊತ್ತಿರಬೇಕು. 1/8 ಪಾಯಿಂಟ್ ಇದು ವ್ಯಾಲ್ಯೂ ಆಗುತ್ತೆ ಗೊತ್ತಿರಬೇಕು. 3/8, 5/8, 7/8 ಇವೆಲ್ಲ ವ್ಯಾಲ್ಯೂ ಕಂಪಲ್ಸರಿ ನೆನಪಿರಲೇಬೇಕು. 1/9 ಇದು ವ್ಯಾಲ್ಯೂ ಗೊತ್ತಿರಬೇಕು, ಇದು ವ್ಯಾಲ್ಯೂ ಗೊತ್ತಿರಬೇಕು. ಇದು ಓಕೆ, ನಡೀತೈತೆ, ಇದ್ರದ್ದೇನು ಅವಶ್ಯಕತೆ ಇಲ್ಲ. ಇವೆರಡು ವ್ಯಾಲ್ಯೂ ಗೊತ್ತಿರಬೇಕು. 1/10 ಅಂತೂ ನೆನ್ಪಿಟ್ಕೊಳ್ಳೋ ಅವಶ್ಯಕತೆ ಇಲ್ಲ, ನೆನಪಿದ್ದೇ ಇರುತ್ತೆ. 1/11 ಇದು ವ್ಯಾಲ್ಯೂ ಗೊತ್ತಿರಬೇಕು, ಇದು ವ್ಯಾಲ್ಯೂ ಗೊತ್ತಿರಬೇಕು. ಇದ್ರದ್ದೇನು ಅವಶ್ಯಕತೆ ಇಲ್ಲ, ಇವೆರಡು ವ್ಯಾಲ್ಯೂ ಗೊತ್ತಿರಬೇಕು. 1/11 1/11% ಅಂತ ಬರಿಬೋದು, ಅಥವಾ 9.09% ಅಂತ ಕೂಡ ಬರಿಬೋದು. 1/12 ಇದು ವ್ಯಾಲ್ಯೂ ಗೊತ್ತಿರಬೇಕು, ಇದು ವ್ಯಾಲ್ಯೂ ಗೊತ್ತಿರಬೇಕು, ಇದು ನಡೀತೈತೆ. ಇವೆರಡು ವ್ಯಾಲ್ಯೂ ಗೊತ್ತಿರಬೇಕು. 1/13 ಅವಶ್ಯಕತೆ ಇಲ್ಲ, 1/13 ನೆನ್ಪಿಟ್ಕೊಳ್ಳೋ ಅವಶ್ಯಕತೆ ಇಲ್ಲ. ಓಕೆ, ನೆಕ್ಸ್ಟ್ 1/14 ಬರೋಣ. 1/14 ಅಂತೂ ನೆನ್ಪಿಟ್ಕೊಳ್ಳೋ ಅವಶ್ಯಕತೆನೇ ಇಲ್ಲ, ಯಾಕಂದರೆ ನೆನಪು ಇದೇ ಇರುತ್ತೆ. 1/7 ಹಾಫ್, 1/7 ವ್ಯಾಲ್ಯೂ ಗೊತ್ತಿತ್ತಂದರೆ ಇದು ಅದ್ರದ್ದು ಅರ್ಧ ಇರ್ತದೆ, ಗೊತ್ತೇ ಆಗಿಬಿಡ್ತೈತೆ. ಇದೊಂದು ನೆನಪಿರ್ಬೇಕು. 1/15 ಅಂತೂ ಭಾಳ ಇಂಪಾರ್ಟೆಂಟ್ ಐತೆ. ಇಲ್ಲಿ ನೋಡ್ರಿ, ಇದು ಈ ವ್ಯಾಲ್ಯೂ ಮತ್ತು 1/6 ವ್ಯಾಲ್ಯೂ. 1/6 ಫ್ರಾಕ್ಷನ್ ವ್ಯಾಲ್ಯೂ ಏನದ 16 2/3% ಐತೆ. ಬಟ್ 1/15 ಏನದ 6 2/3 ಐತೆ. ಇವೆರಡರ ಮಧ್ಯೆ ಭಾಳ ಕನ್ಫ್ಯೂಸ್ ಆಗ್ತಿರ್ತೈತೆ ಎಕ್ಸಾಮಲ್ಲಿ. 1/6 ಐತೋ ಅಥವಾ 1/15 ಐತೋ ಅಂತಾರೆ. ಈ ವ್ಯಾಲ್ಯೂನು ನೆನಪಿರಬೇಕು, ಇದು ಕರೆಕ್ಟಾಗಿ ನೆನ್ಪಿಟ್ಕೋಬೇಕು. 1/16 ನೆನಪಿರಬೇಕು, ಈ ವ್ಯಾಲ್ಯೂ 1/16 ಇದರದ್ದು ಅವಶ್ಯಕತೆ ಇಲ್ಲ. ಈ ವ್ಯಾಲ್ಯೂ ನೆನಪಿರಬೇಕು 1/16 ಅಂದರೆ. 1/17 ಬೇಕಾಗಿಲ್ಲ. 1/18 ಅಂತಂದರೆ ಈ 1/18 ವ್ಯಾಲ್ಯೂ ಇದು 5.55 ಇದು ನೆನಪಿರಬೇಕು. 1/20 ಅಂದ್ರೆ ಗೊತ್ತೇ ಇರ್ತದೆ. 1/20 ಅಂದರೆ 5%. ಇದಾಗಿತ್ತು ಪರ್ಸೆಂಟೇಜ್ ಟು ಫ್ರ್ಯಾಕ್ಷನ್ ಕನ್ವರ್ಷನ್. ಮತ್ತು ಡೆಸಿಮಲ್ದು ಕೂಡ ನಾನು ಆಗಲೇ ಹೇಳಿಬಿಟ್ಟೆ. ಇದ್ರ ಮೇಲೆ ಒಂದು 4-5 ಕ್ವಶನ್ಸ್ಗಳು ಸಾಲ್ವ್ ಮಾಡೋಣ ಇವಾಗ. ಇದ್ರ ಮೇಲೆ ಒಂದು 10-15 ಕ್ವಶನ್ಸ್ಗಳು, ಅಟ್ಲೀಸ್ಟ್ ಒಂದು 10 ಕ್ವಶನ್ಸ್ ಆದರೂ ಟ್ರೈ ಮಾಡೋಣ ಸಾಲ್ವ್ ಮಾಡೋಕ್ಕೆ. ಓಕೆ, ಒಂದು ಸೆಕೆಂಡು. ಒಂದು 5-6 ಕ್ವಶನ್ ಹಾಕ್ತೀನಿ ನಾನು ಇವಾಗ, ಸಾಲ್ವ್ ಮಾಡಿರಿ. ಫಸ್ಟ್ ಕ್ವಶನು, $83.33%, ಇದ್ರದ್ದು ಫ್ರ್ಯಾಕ್ಷನ್ ವ್ಯಾಲ್ಯೂ ಹೇಳ್ರಿ. ಸೆಕೆಂಡ 68.56%, ಇದ್ರ ಫ್ರ್ಯಾಕ್ಷನ್ ವ್ಯಾಲ್ಯೂ. ಥರ್ಡ್ ಒನ್ 86.66%, ಇದ್ರ ಫ್ರ್ಯಾಕ್ಷನ್ ವ್ಯಾಲ್ಯೂ. ಫೋರ್ತ್ ಒನ್ 24.28%, ಇದ್ರ ಫ್ರ್ಯಾಕ್ಷನ್ ವ್ಯಾಲ್ಯೂ. ಫಿಫ್ತ್ ಒನ್ 166.66%, ಇದ್ರ ಫ್ರ್ಯಾಕ್ಷನ್ ವ್ಯಾಲ್ಯೂ. ಸೆವೆಂತ್ ಒನ್ 44.44, ಇದ್ರ ಫ್ರ್ಯಾಕ್ಷನ್ ವ್ಯಾಲ್ಯೂ ಹೇಳ್ರಿ. ಸಿಕ್ಸ್ತ್ ಸೆವೆಂತ್ ಒನ್ ಇನ್ನೊಂದು 88.33, ಇದ್ರದ್ದು ಫ್ರ್ಯಾಕ್ಷನ್ ವ್ಯಾಲ್ಯೂ 88.33. ನೆಕ್ಸ್ಟ್ ಏಟ್ತ್ ಒನ್ ಇನ್ನೊಂದು ಯಾವುದು ಹೇಳಿ, ಇನ್ನೊಂದು ಸಾಕು. ಇಷ್ಟು ಮಾಡಿರಿ ಮೊದಲು, ಇಷ್ಟು ಸಾಲ್ವ್ ಮಾಡಿರಿ ಮೊದಲು, ಟ್ರೈ ಮಾಡಿರಿ. ಫ್ರ್ಯಾಕ್ಷನ್ ವ್ಯಾಲ್ಯೂ ಯಾವ ರೀತಿ ಕಂಡುಹಿಡಿಯೋದು ಒಂದು ನಾನು ಹೇಳ್ತೀನಿ. ಫಸ್ಟ್ ಒನ್ ನಾನು ಹೇಳ್ತೀನಿ, ಇದೊಂದು ನೋಡಿರಿ ಏನೈತೆ. 88.33% ಫ್ರ್ಯಾಕ್ಷನಾಗಿ ಕನ್ವರ್ಟ್ ಮಾಡಬೇಕು. ಈ ಥರದ ಕ್ವಶನ್ಸ್ಗಳು ಸಿಂಪ್ಲಿಫಿಕೇಷನ್ ಅಪ್ರಾಕ್ಸಿಮೇಷನಲ್ಲಿ ಬಂದಿರೋದು ನೀವು ನೋಡಿದ್ದೀರಾ. ಇದು ಈ ಪ್ರಾಫಿಟ್ ಪರ್ಸೆಂಟೇಜ್ ಟಾಪಿಕ್ ಐತಲ್ಲ, ಇದರೊಳಗಡೆ ಇನ್ನೂ ಮುಂದೆ ಹೋದಂತೆ ಈ ಥರದ ಕ್ವಶನ್ಸ್ಗಳು ಕೂಡ ಬರ್ತವೆ. ಓಕೆ, ಈ 88.33%ಅನ್ನು ಫ್ರ್ಯಾಕ್ಷನಲ್ಲಿ ಯಾವ ರೀತಿ ಬರಿಬೋದು? 88.33 ಐತಲ್ಲ, ಇದನ್ನೇ ಯಾವ ರೀತಿ ಬರಿಬೋದು ನೋಡಿರಿ. ಹೊರಗಡೆ ಪರ್ಸೆಂಟೇಜ್ ತೊಗೊಳ್ರಿ. 88.33 ನಾವು ಯಾವ ರೀತಿ ಬರಿಬೋದು? 50
ಪ್ಲಸ್ 88ನ್ನು 50 ಪ್ಲಸ್ 33.33 ಅಂತ ಬರಿಬೋದು, ಹೌದಲ್ಲ? 50 ಪ್ಲಸ್ 33.33 ಅಂದರೆ ಅಂತ ಬರಿಬೋದು. ಅಂದರೆ 50% ಪ್ಲಸ್ 33.33% ಅಂತ ಬರಿಬೋದು. 50% ಅಂದರೆ 1/2 ಆಲ್ರೆಡಿ ನಾನು ಹೇಳಿದ್ದೀನಿ. ಪ್ಲಸ್ 33.33% ಅಂದರೆ 1/3. ಎರಡು ಸೇರಿಸಿದ್ರೆ ಏನಾಗುತ್ತೆ? 3 8 6 1 5 5/6 ಇದ್ರದ್ದು ವ್ಯಾಲ್ಯೂ ಆಗುತ್ತೆ. ಇದ್ರದ್ದು ವ್ಯಾಲ್ಯೂ ಏನು? 88.33 ವ್ಯಾಲ್ಯೂ 5/6. ಅರ್ಥ ಆಯ್ತು ಅನ್ಕೊತೀನಿ. ಇದೇ ರೀತಿ ಉಳಿದ ಎಲ್ಲವೂ ನೀವು ಮಾಡಿರಿ, ಒಂದ್ಸರಿ ಟ್ರೈ ಮಾಡಿರಿ. ಉಳಿದ 1 2 3 ಅದಾವಲ್ಲ, 2 3 ಅವೆಲ್ಲ ಟ್ರೈ ಮಾಡಿರಿ. 10 ನಿಮಿಷ ಟೈಮ್ ತೊಗೊಳ್ರಿ. 10 ನಿಮಿಷ ಬೇಡ, ಒಂದು 4 ನಿಮಿಷ ಟೈಮ್ ತೊಗೊಳ್ರಿ. 4 ನಿಮಿಷ ಆದ ನಂತರ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ.
ಓಕೆ, ಸಾಲ್ವ್ ಮಾಡಿದ್ರೆ ಅನ್ಕೊತೀನಿ, ನೋಡೋಣ ಏನೈತೆ ಇದರಲ್ಲಿ. ಫಸ್ಟ್ ಒಂದು ವ್ಯಾಲ್ಯೂ ನಮಗೆ ಸಿಕ್ತು, ಏನೈತೆ ಫಸ್ಟ್ ಒಂದು ವ್ಯಾಲ್ಯೂ ಏನು ಬಂತು, ಆವಾಗಲೇ ನಾನು ಹೇಳಿದಾಗ ಇದನ್ನು 50 + 33.33 ಅಂದರೆ 1/2 + 1/3, 1/2 + 1/3 ಅಂದರೆ 5/6 ಆಗುತ್ತೆ. ಇದ್ರದ್ದು ವ್ಯಾಲ್ಯೂ ಸಿಕ್ತು. ನೆಕ್ಸ್ಟ್ 68.56 ನೋಡೋಣ. 68.56 ಅನ್ನು ನಾವು ಇದರಲ್ಲಿ 14 ಇದು ವ್ಯಾಲ್ಯೂ ಕಾಣಿಸ್ತಿದೆ ನಮ್ಗೆ, ಅಂದರೆ 28.56 ವ್ಯಾಲ್ಯೂ ಕಾಣಿಸ್ತಿದೆ ಪರ್ಸೆಂಟೇಜ್. 28 ಇದರೊಳಗಿಂದ ಹೋಯ್ತಂದರೆ 28.56 ಹೋಯ್ತಂದ್ರೆ ಇಲ್ಲೇ ಎಷ್ಟು ಹೋಯ್ತು, 40 + 28.56 ಆಯಿತು. 40% + 28.5% ಹೋಯಿತು. 40% ಅಂದರೆ 40% ವ್ಯಾಲ್ಯೂ ಏನಾಗುತ್ತೆ, 40% = 2/5 ಪ್ಲಸ್ 28.56 ಅಂತಂದರೆ 14.28% ವ್ಯಾಲ್ಯೂ 1/7 ಅದ. ಅಂದರೆ ಇದ್ರ ಡಬಲ್ ಇದು 28.56 ಇದ್ರ ಡಬಲ್ ಆಗಿದೆ ಪರ್ಸೆಂಟೇಜ್ ಅಂತಂದರೆ 2/8 ಆಗುತ್ತೆ. ಅಂದರೆ ಇದು 2/7 ಆಗುತ್ತೆ. 2/7 ಬಂತು. ಇದ್ರ ಎಲ್ ಸಿ ಎಮ್ ತೊಗೊಳ್ಳೋಣ. ಎಲ್ ಸಿ ಎಮ್ ತೊಗೊಂಡಾಗ 7 5 35 ಬಂತು. 5 ಎಷ್ಟಲೇ 35, 5 7 35, ಅಂದರೆ ಇದಕ್ಕೆ ಇಂಟು 7 ಆಯ್ತು. 7 ಎಷ್ಟಲೇ 35, 7 5 ಅಂದರೆ ಇದಕ್ಕೆ 5 ಆಯ್ತು. 7 8 14 + 10 = 24/35 ಇದ್ರದ್ದು ವ್ಯಾಲ್ಯೂ. 24/35 ಇದ್ರದ್ದು ಬಂತು. 24/35. ನೆಕ್ಸ್ಟ್ ಒನ್ ನೋಡೋಣ ಇವಾಗ. ನೆಕ್ಸ್ಟ್ ಒನ್ 86.66. 86.66% ನಾವು ಇಲ್ಲಿ 66 ಕಂಡ ತಕ್ಷಣ ನಿಮ್ಗೆ ಫ್ಲ್ಯಾಶ್ ಆಗಬೇಕು, 2/3 ವ್ಯಾಲ್ಯೂ ಐತಿದೆ ಅಂತೇಳಿ. 50 + 66.66 ಅಂತ ಬರಿಬೋದು. ಪರ್ಸೆಂಟೇಜ್ ಹೊರಗಡೆ ಇಟ್ವಿ ಅಂದರೆ 50% 1/2 + 66.66 ಅಂದರೆ 2/3 ಆಗುತ್ತೆ. ಯಾಕಂದ್ರೆ 1/3 ವ್ಯಾಲ್ಯೂ 33.33, 2/3 66.66, ಅದಕ್ಕೋಸ್ಕರ ಇದು 2/3 ಆಯಿತು. ಇದ್ರದ್ದು ಎಲ್ ಸಿ ಎಮ್ ತೊಗೊಂಡಾಗ ಎಲ್ ಸಿ ಎಮ್ ಏನಾಗುತ್ತೆ, 3 2 6, 2 ಇದಕ್ಕೆ 3 ಈ ಕಡೆ ಮಲ್ಟಿಪ್ಲೈ, ಇದು ಈ ಕಡೆ ಮಲ್ಟಿಪ್ಲೈ ಅಂತಂದರೆ 3 + 4 ಆಗುತ್ತೆ. 3 + 4 ಅಂದರೆ 7/6 ಇದ್ರ ವ್ಯಾಲ್ಯೂ ಆಗುತ್ತೆ. 7/6 ಇದ್ರ ವ್ಯಾಲ್ಯೂ. ನೆಕ್ಸ್ಟ್ 24.28 ನೋಡೋಣ. 24.28 ನಾವು 28 ಕಾಣಿಸು, ಇಲ್ಲಿ ಲಾಸ್ಟಿಗೆ ಇಲ್ಲಿ 4 ಕಾಣಿಸ್ತಂದ್ರೆ ಇದ್ರೊಳಗಿಂದ ಒಂದು 14 ಐತೆ ಅಂತೇಳಿ ಅರ್ಥ ಆಗ್ಬೇಕು ನಿಮ್ಗೆ. ಅಂತಂದ್ರೆ ಇದನ್ನು ನಾವು 10 + 14.28% ಅಂತ ಈ ರೀತಿ ಕೂಡ ಬರಿಬೋದು. ಇದನ್ನು 10% ಅಂದರೆ 1/10, 14.28% ಅಂದರೆ 1/7. 1/10 1/7 ಅಂದರೆ 7 ಈ ಕಡೆ ಮಲ್ಟಿಪ್ಲೈ ಆಯಿತು, 10 ಈ ಕಡೆ ಮಲ್ಟಿಪ್ಲೈ ಆಗಿ 17 ಮೇಲೆ ಹೋಯಿತು, 70 ಕೆಳಗಡೆ ಉಳಿತು. 1770 ಇದ್ರ ವ್ಯಾಲ್ಯೂ. 1770 ಅರ್ಥ ಆಯ್ತು ಅನ್ಕೊಂತೀವಿ. ನೆಕ್ಸ್ಟ್ 166.66 ಅಲ್ಲ, 166.66 166.66% ಆಯಿತು. ಇದನ್ನೇ ನಾವು ಬೇಕಿದ್ರೆ 100 + 66.66 ಬರೋದು ಪರ್ಸೆಂಟೇಜ್ ಬರಿಬೋದು. 100% ಅಂದರೆ 1 + 66.66% ಅಂದರೆ 2/3. ಇದನ್ನೇ ನಾವು ಈ ಕಡೆ ಮಲ್ಟಿಪ್ಲೈ ಆಗಿ 3 ಇದಕ್ಕೆ ಮಲ್ಟಿಪ್ಲೈ ಆಗಿ 3 ಆಗುತ್ತೆ. 3 + 2 5/3 ಅಂತ ಬರಿಬೋದು. ಈ ರೀತಿ ಕೂಡ ಮಾಡ್ಬೋದು. ಇನ್ನೊಂದು ಮೆಥಡ್, ಇದನ್ನೇ ನಾವು ಡೈರೆಕ್ಟ್ 150 ಮಾಡೋಕ್ಕಾಗಂಗಿಲ್ಲ. ಇದು ಒಂದೇ ಸ್ಟೆಪ್ಪಿಂದ ಮಾಡ್ಬೋದು. ಓಕೆ, ಇದ್ರದ್ದು ವ್ಯಾಲ್ಯೂ ಏನು ಬಂತು, 5/3. ನೆಕ್ಸ್ಟ್ 44.44. ಇದಂತೂ ನೋಡೋ ತಕ್ಷಣ ಹೇಳ್ಬೋದು ನಾವು. 11.11% ಅಂತಂದರೆ 1/4 ಅಂತ ಐತಿ ಇದ್ರದ್ದು. ಇದನ್ನೇ ಇಲ್ಲಿ 44.4 ಅಂತ ಬರೆದಿರೋದು. 11.11% ಅಂದರೆ 1/9 ಆಗುತ್ತೆ, ಇಂಟು 4, ಇದ್ರ ವ್ಯಾಲ್ಯೂ 4/9 ಆಗುತ್ತೆ. ನೆಕ್ಸ್ಟ್ ಇದೊಂದು ಇಂಪಾರ್ಟೆಂಟ್ ಐತೆ, ಇದೊಂದು ನೋಡ್ಕೊಡ್ರಿ. ಏನೈತಿದು 88.33. 88.33% ಅಂತ ಐತೆ. ಇದನ್ನು ನೋಡಿದ ತಕ್ಷಣ ಹೇಳ್ಬೇಕು ನೀವು ಯಾವ ರೀತಿ ಅಂತಂದರೆ, ಇದನ್ನು ನಾವು 80 ಅಂತೇಳಿ ಒಂದು ಕಡೆ ಬರ್ಕೊಂಡು ಪ್ಲಸ್ 8.33% ಅಂತ ಬರಿಬೋದು. ಈ ರೀತಿ ಬರಿಬೋದು. 80% ಇದನ್ನು ಪರ್ಸೆಂಟೇಜ್ ಆಗುತ್ತೆ. 80% ಅಂದರೆ 4/5 ಪ್ಲಸ್ 8.33% ಅಂದರೆ 1/12. ಗೊತ್ತಿರ್ಬೇಕು ನಿಮ್ಗೆ ಇದ್ರ ವ್ಯಾಲ್ಯೂ. ಗೊತ್ತಿರಲಿಲ್ಲ ಅಂತಂದ್ರೂ ಕೂಡ ಡಿರೈವ್ ಮಾಡ್ಬೋದು. 8.33 ಅನ್ನೋ 1/12 ಬರುತ್ತೆ, ಹೆಂಗೆ ಬರುತ್ತೆ ಅಂತೇಳಿ ಚೆಕ್ ಮಾಡಿಕೊಂಡು ಡಿರೈವ್ ಕೂಡ ಮಾಡ್ಬೋದು. ಬೇಕಿದ್ರೆ ಮಾಡಿ ನೋಡ್ರಿ ಅನ್ಸತಿ. 1/12 8.33 ಅದಲ್ಲ, 8.33 / 100 ಮಾಡಿಕೊಂಡು ಇಂಟು ಓಕೆ, ಈ ಪರ್ಸೆಂಟೇಜ್ ಅಂದರೆ 100 ಆಗುತ್ತೆ. ಇದ್ರದ್ದು ವ್ಯಾಲ್ಯೂ ಇವಾಗ ಸಾಲ್ವ್ ಮಾಡಿ ಈ 1/12 ಅಂತ ಬಂದೇ ಬರುತ್ತೆ. ಟ್ರೈ ಮಾಡಿ ನೋಡಿರ್ಬೇಕಾದ್ರೆ. 88 ಎಲ್ಲ ಹೋಗ್ತದೆ 88.33%. ಇದನ್ನು
ನಾವು 80% ಬರ್ಕೊಂಡು 8.33% ಅಂತ ಬರ್ಕೋಬೋದು. ಇದು ಪರ್ಸೆಂಟೇಜ್ ಕಾಮನ್ ಇಟ್ಕೊಂಡ್ವಿ. ಇದ್ರ ವ್ಯಾಲ್ಯೂ 1/12 ಗೊತ್ತಿರಲಿಲ್ಲ ಅಂತಂದ್ರೆ ಹೆಂಗೆ ಡಿರೈವ್ ಮಾಡೋದನ್ನು ನೋಡೋಣ. ಇವಾಗ 8.33 ಐತೆ. ಇದನ್ನು ನಾವು ಯಾವ ರೀತಿ ಬರಿಬೋದು? 5 + 3.33 ಬರಿಬೋದು. ಹೊರಗಡೆ ಪರ್ಸೆಂಟೇಜ್ ಉಳಿತು. 5 ಉಳಿತು ಪ್ಲಸ್ ಇದನ್ನು ನಾವು 3.33 ಮಾಡ್ಕೋಬೇಕಾದ್ರೆ 33.33 ಬರ್ಕೊಂಡು /10 ಅಂತ ಬರಿಬೋದು. ಹೊರಗಡೆ ಪರ್ಸೆಂಟೇಜ್ ಎರಡು ಕಡೆ. 5% ಅಂತಂದರೆ 1/20 ಪ್ಲಸ್ 3.33% ಅಂತಂದ್ರೆ ಏನಾಗುತ್ತೆ? 3.33% ಅಂದರೆ 1/3 1/30 ಆಗುತ್ತೆ. ಇದು ಡೈರೆಕ್ಟ್ 1/3 ಅನ್ನು 1/30 ಅಂತ ಬರಿಬೋದು. 1/3 ಅನ್ನು 1/30 ಅಂತ ಬರಿಬೋದು. ಇದೇನಾಗತ್ತೆ? ಎರಡು ಕಡೆ ಕಾಮನ್ ಐತೆ. 55/6 ಆಗುತ್ತೆ ಇದ್ರ ವ್ಯಾಲ್ಯೂ. 5/6 ಅಂತ ಬರಿಬೋದು, ಅಥವಾ ಇದನ್ನು ಡೈರೆಕ್ಟ್ ಡಬಲ್ ಮಾಡಿ ಓಕೆ. ನೆಕ್ಸ್ಟ್ ಒನ್ ಏನೈತಿ? 88.33%. ಇದನ್ನು ನಾವು 80% ಪ್ಲಸ್ 8.33% ಅಂತ ಬರಿಬೋದು. 80% ಅಂತಂದ್ರೆ 4/5. 8.33% ಅಂತಂದ್ರೆ ಏನಾಗುತ್ತೆ? 1/12 ಆಗುತ್ತೆ. ಎರಡು ಆ್ಯಡ್ ಮಾಡಬೇಕು. LCM ತೊಗೊಂಡ್ರೆ 12 60, 60 ಬತ್ತು. 5 ಎಷ್ಟಲೇ 60, 5 12 60, 12 5 60, 12 48 ಪ್ಲಸ್ 5 = 53/60 ಇದ್ರ ವ್ಯಾಲ್ಯೂ ಬರುತ್ತೆ. ಆನ್ಸರ್ ಏನೈತಿ ಇದರದ್ದು? ಫ್ರಾಕ್ಷನ್ ವ್ಯಾಲ್ಯೂ ಏನಾಯ್ತು? 53/60. ಅರ್ಥ ಆಯ್ತು ಅನ್ಕೊಂತೀನಿ. ಇದೇ ರೀತಿ ದೊಡ್ಡ ನಂಬರ್ ತೊಗೊಂಡ್ರು, ದೊಡ್ಡ ವ್ಯಾಲ್ಯೂ ತೊಗೊಂಡ್ರು ಹಂಗೆ ಅದೇ ಆನ್ಸರ್ ಬರುತ್ತೆ. ಬೇಕಿದ್ರೆ ಇದಕ್ಕಿಂತ ದೊಡ್ಡ ನಂಬರ್ ಹಾಕೊಂಡು ನೋಡ್ಕೊಳ್ರಿ. ಇನ್ನೊಂದೆರಡು ಹಾಕೋಣ ಇದಕ್ಕಿಂತ ದೊಡ್ಡ. ಫಾರ್ ಎಕ್ಸಾಂಪಲ್ 8th one ಹಾಕ್ರಿ 244.44% ಅಂತ ಹಾಕಿದ್ವಿ. 9th one ಹಾಕ್ರಿ 337.5%. 10th one 728.56%. ನೀವು ಬೇಕಾದ್ರೆ ಮಾಡಿ ನೋಡ್ರಿ. ಫಸ್ಟ್ ಒನ್ ಮಾಡಿ ನೋಡೋಣ ಏನು ಬರುತ್ತೆ. 244.44% ಅನ್ನು ನಾವು 200% ಪ್ಲಸ್ 44.44% ಅಂತ ಬರಿಬೋದು. 200% ಅಂದ್ರೆ 2 ಬರ್ತೈತಿ. 100% ಅಂದರೆ 1 ಅಂದಮೇಲೆ 200% ಅಂದರೆ 2 ಪ್ಲಸ್ 44.44 ಅನ್ನು ನಾವು 4/9 ಅಂತ ಬರಿತೀವಿ. ಇದರ LCM ತೊಗೊಂಡು 9 2 18 ಪ್ಲಸ್ 4 22/9 ಆನ್ಸರ್ ಆಗುತ್ತೆ. ಇದರ ಆನ್ಸರ್ ಏನಾಯಿತು? 22/9. ನೆಕ್ಸ್ಟ್ ಒನ್ ಇದ್ರದ್ದು ಬರೋಣ. 33.33 ಐತಲ್ಲ, 33.33 ಸಾರಿ 300 ಪ್ಲಸ್ 337.5 ಐತೆ. ಅದನ್ನು ನಾವು 300 ಪ್ಲಸ್ 37.5% ಎರಡು ಕಡೆ ಬರಿಬೋದು. 100 ಅಂದರೆ 1, 200 ಅಂದರೆ 2, 300 ಅಂದರೆ 3 ಪ್ಲಸ್ 37.5 ಅಂತಂದರೆ 3/8 ಆಗುತ್ತೆ ವ್ಯಾಲ್ಯೂ. ಆ್ಯಂಡ್ ಇದ್ರದ್ದೆಲ್ಲ ನಾನು ಆಗ್ಲೇ ಹೇಳಿದ್ದೀನಿ. 8 3 24 ಪ್ಲಸ್ 3 27/8 ಇದ್ರ ವ್ಯಾಲ್ಯೂ 27/8. 27/8 ಇದ್ರ ವ್ಯಾಲ್ಯೂ ಆಗುತ್ತೆ. ನೆಕ್ಸ್ಟ್ ಇದನ್ನು ಮಾಡಿ ನೋಡಿ ಬೇಕಿದ್ರೆ. ಇದೇನಾಗುತ್ತೆ? 700 ಪ್ಲಸ್ 28.28 ಇದು 28.56%. ಇಲ್ಲಿ ಪರ್ಸೆಂಟೇಜ್ 700 ಅಂದರೆ 7 ಆಗುತ್ತೆ ಪ್ಲಸ್ 28.56 ಅಂದರೆ 2/7 ಆಗುತ್ತೆ. 7 49 12 51/7 ಆಗುತ್ತೆ. ಇದ್ರ ವ್ಯಾಲ್ಯೂ 51/7. ಅರ್ಥ ಆಯ್ತು ಅನ್ಕೊತೀನಿ ಎಲ್ಲವೂ. ಈ ಥರ ಫ್ರಾಕ್ಷನ್ ಯಾವುದೇ ಫ್ರಾಕ್ಷನ್ ಕೊಟ್ಟರು ಪರ್ಸೆಂಟೇಜ್ ಆಗಿ ಕನ್ವರ್ಟ್ ಮಾಡೋಕ್ಕೆ ಬರ್ಬೇಕು. ಪರ್ಸೆಂಟೇಜನ್ನು ಫ್ರಾಕ್ಷನ್ ಆಗಿ ಕನ್ವರ್ಟ್ ಮಾಡೋಕ್ಕೆ ಬರ್ಬೇಕು. ನಾನು ಫ್ರಾಕ್ಷನ್ ಟು ಪರ್ಸೆಂಟೇಜ್ ಕನ್ವರ್ಟ್ ಮಾಡೋದು ಹೇಳಿಲ್ಲ, ಅದೊಂದು ಹೇಳ್ಬಿಡ್ತೀನಿ. ಯಾವುದೋ ಒಂದು ಫ್ರಾಕ್ಷನ್ ಬರೀರಿ. ಈಗ 15/12 ಅಂತ ಒಂದು ಫ್ರಾಕ್ಷನ್ ಐತೆ. ಇದನ್ನು ಪರ್ಸೆಂಟೇಜಾಗಿ ಕನ್ವರ್ಟ್ ಮಾಡಬೇಕು. ಪರ್ಸೆಂಟೇಜಾಗಿ ಕನ್ವರ್ಟ್ ಮಾಡ್ಬೇಕಂದ್ರೆ ಇಂಟು 100 ಮಾಡಿರಿ ಅಷ್ಟೇ. ಅದು ಯಾವ ಫ್ರಾಕ್ಷನ್ ಏನು ಕೊಟ್ಟಿರ್ತಾನಲ್ಲ ಅದಕ್ಕೆ ಇಂಟು 100 ಮಾಡಿದ್ರೆ ಪರ್ಸೆಂಟೇಜಾಗಿ ಕನ್ವರ್ಟ್ ಆಗುತ್ತೆ. ಆಲ್ರೆಡಿ ಇದು ನಾನು ಬಿಡಿಸುವಾಗ ಹೇಳಿದ್ದೀನಿ. ಮಾಡಿದಾಗ ಏನಾಗುತ್ತೆ? 4 3 ಆಗುತ್ತೆ, 4 25 ಆಗುತ್ತೆ. 25 ಮತ್ತು 15 ಮಲ್ಟಿಪ್ಲೈ ಮಾಡಿರಿ, ಆಮೇಲೆ 3 ಡಿವೈಡ್ ಮಾಡಿರಿ, ಅದು ಪರ್ಸೆಂಟೇಜ್ ಆಗಿ ಉಳಿದ್ಬಿಡ್ತೈತೆ ಅಷ್ಟೇ. ಓಕೆ, ಇದು ಆಗಿತ್ತು ಪರ್ಸೆಂಟೇಜ್ ಫ್ರಾಕ್ಷನ್, ಅದ್ರದ್ದು ಕನ್ವರ್ಷನ್. ಅದ್ರ ಮೇಲೆ ಒಂದೆರಡು ಬೇಸಿಕ್ ಪಾಯಿಂಟ್ಗಳನ್ನು ನಾನು ಹೇಳ್ತೀನಿ, ಅವುಗಳನ್ನ ಡಿಸ್ಕಸ್ ಮಾಡೋಣ. ಒಂದೆರಡು ಬೇಸಿಕ್ ಪಾಯಿಂಟ್ಸ್, ಇನ್ನೊಂದೆರಡು ಕ್ವಶನ್ ನೋಡ್ಕೊಂಡು ಬೇಸಿಕ್ ಪಾಯಿಂಟ್ ಸಾಲ್ವ್ ಮಾಡೋಣ. ಓಕೆ, ಒಂದು ಯಾವುದೋ ಒಂದು ನಂಬರ್ ಐತೆ, ಅದ್ರದ್ದು ಮಲ್ಟಿಪ್ಲಿಕೇಶನ್, ಪರ್ಸೆಂಟೇಜ್ ಮಲ್ಟಿಪ್ಲಿಕೇಶನ್ ಮೇಲೆ ಒಂದು 2-3 ಕ್ವಶನ್ ನೋಡೋಣ. 96 ಒಂದು ಸೆಕೆಂಡ್, ಈ ಥರ ಪರ್ಸೆಂಟೇಜ್ ಕೊಡ್ತಾನೆ. 96% ಇಂಟು 125
ಸೆಕೆಂಡ್ ಒನ್ ನೋಡ್ರಿ 82% ಇಂಟು 250. ಈ ಎರಡು ಕ್ವಶನ್ಸ್ಗಳು ಸಾಲ್ವ್ ಮಾಡೋಣ. ಇವಾಗ ಟ್ರೈ ಮಾಡಿರಿ ನೀವು. ನಿಮ್ಗೆ ಎಷ್ಟು ಟೈಮ್ ಹೋಗುತ್ತೆ ಆಮೇಲೆ ನಾನು ಸಾಲ್ವ್ ಮಾಡ್ತೀನಿ, ನಂಗೆ ಎಷ್ಟು ಟೈಮ್ ಹೋಗುತ್ತೆ ನೋಡೋಣ. ಓಕೆ, ಸಾಲ್ವ್ ಮಾಡಿದ್ರೆ ಅಂತ ಅನ್ಕೊಂಡಿರಿ. ಫಸ್ಟ್ ಒಂದು ಸಾಲ್ವ್ ಮಾಡೋಣ. ನಾರ್ಮಲ್ ಆಗಿ ಯಾವ ರೀತಿ ನಮ್ಮ ಮೈಂಡ್ ಓಡತ್ತಂತಂದ್ರೆ ಪರ್ಸೆಂಟೇಜ್, ಇದನ್ನು ನಾವು ಯಾವ ರೀತಿ ಬಿಡ್ಸಕ್ಕೆ ನೋಡ್ತೀವಿ 96, ಇದನ್ನೇ ನಾವು ಯಾವ ರೀತಿ ಬಿಡ್ಸಕ್ಕೆ ನೋಡ್ತೀವಿ ಅಂತಂದರೆ 96% ಅಂದರೆ ಡಿವೈಡೆಡ್ ಬೈ 100 ಇಂಟು 125 ಈ ರೀತಿ ಬಿಡ್ಸಕ್ಕೆ ಟ್ರೈ ಮಾಡ್ತೀವಿ. ಅದನ್ನೇ ನಾವು ಇದು ಪರ್ಸೆಂಟೇಜನ್ನು ಇದಕ್ಕೆ ಕೊಟ್ಟಾಗ ಡೈರೆಕ್ಟ್ ಇದೇನಾಗುತ್ತೆ 96 ಇಂಟು 125% ಆಗುತ್ತೆ. 125 ಅಂದರೆ 5/4. 96 ಇಂಟು 5/4 ಡೈರೆಕ್ಟ್ 4, 2 8 4 4 16, 24 5 120. ಒಂದನೇದ್ರ ಆನ್ಸರ್. ಎರಡನೇದು ಅದೇ ಸೇಮ್, ಇದ್ರ ಪರ್ಸೆಂಟೇಜ್ ಇದಕ್ಕೆ ಕೊಡ್ರಿ, ಇದ್ರ 0 ಇದಕ್ಕೆ ಕೊಡ್ರಿ. ಯಾಕಂದರೆ 25% ಮಾಡೋದು, ಇದಕ್ಕೆ 820 ಮಾಡಿರಿ. 820 ಇಂಟು 25%, ಇದನ್ನೇ ನಾವು 820 ಇಂಟು 25% ಅಂದರೆ 1/4, ಡೈರೆಕ್ಟ್ ಇದ್ರ ಬೈ 4 ಆಗುತ್ತೆ. 4 2 8, 4 ಹೋಗಲ್ಲಂತ 0 ಕೊಟ್ಟಿವಿ, 4 5 20. ಇದ್ರ ಆನ್ಸರ್ ಏನಾಯಿತು 205. ಡೈರೆಕ್ಟ್ ಆನ್ಸರ್ 205. ಇಷ್ಟೇ. ಅರ್ಥ ಆಯ್ತು ಅನ್ಕೊತೀನಿ. ಓಕೆ, ಇವಾಗ ಇದೊಂದು ಬಿಡ್ರಿ. ಇವಾಗ ಇನ್ನೊಂದು ಇಂಪಾರ್ಟೆಂಟ್ ಏನದ, ಇನ್ನೊಂದು 2 ಕ್ವಶನ್ ಹಾಕೊಳ್ಳೋಣ. ಕ್ವಶನ್ ನಂಬರ್ 3 ಇನ್ನೊಂದು 2 ಕ್ವಶನ್ ಹಾಕ್ತೀನಿ. ಕ್ವಶನ್ ನಂಬರ್ 3 3.75 ಇಂಟು 280% ಬರ್ಕೊಡ್ರಿ. ಬೇಡ 280 ಬೇಡ, 480 ಮಾಡ್ಕೊಳ್ಳೋಣ. 480 ಬರೀರಿ. ಇದ್ರದ್ದು ಆನ್ಸರ್ ಸಾಲ್ವ್ ಮಾಡ್ತೀವಿ. ಕ್ವಶನ್ ಇನ್ಕಂಪ್ಲೀಟ್ ಐತೆ, ಪರ್ಸೆಂಟೇಜ್ ಹಾಕ್ಬೇಕು. ಇವೆರಡು ಕ್ವಶನ್ ಸಾಲ್ವ್ ಮಾಡಿ. ಫಸ್ಟ್ ಒನ್ ನೋಡೋಣ ಏನೈತೆ ಕ್ವಶನ್. 3.75% ಇಂಟು 480 ಐತೆ. 3.75 ವ್ಯಾಲ್ಯೂ ಗೊತ್ತಿಲ್ಲ, ಬಟ್ ಇದು ಯಾವುದೋ ಒಂದು ಫ್ರ್ಯಾಕ್ಷನ್ ವ್ಯಾಲ್ಯೂ, ಪರ್ಸೆಂಟೇಜ್ ಒಂದು ಯಾವುದೋ ವ್ಯಾಲ್ಯೂ ಐತಿ, ಫ್ರ್ಯಾಕ್ಷನ್ ವ್ಯಾಲ್ಯೂ ಬರ್ತೈತಿ ಅಂತೇಳಿ ನಮ್ಗೆ ಗೊತ್ತಾಗ್ತಿದೆ. ಯಾಕಂತಂದರೆ ಇದು ನಿಯರ್ಲಿ 37.5 ಅಂತೇಳಿ ನಾವು ಕನ್ವರ್ಟ್ ಮಾಡ್ಕೋಬಹುದು. ಯಾಕಂದರೆ ಇದ್ರ 0 ಇದಕ್ಕೆ ಕೊಟ್ಟಾಗ ಇದೇನು ಆಗುತ್ತೆ 37.5% ಇಂಟು 48 ಅಂತ ಬರಿಬೋದು. ಅವಾಗ ಇದೇನಾಗುತ್ತೆ 37.5 ಅಂತಂದರೆ 3/8 ಆಗುತ್ತೆ ಇಂಟು 48. 8 ಅಂದರೆ 8 6 48 ಅಂದರೆ ಏನಾಯ್ತಿದು 6 ಆಯಿತು, 6 3 18. ಇದರ ಆನ್ಸರ್ ಏನು ಬಂತು? ಫೈನಲ್ ಆನ್ಸರ್ 18 ಬಂತು. ಇದ್ರ ಫೈನಲ್ ಆನ್ಸರ್ 18. ಸಾರಿ 180. 0 ಒಂದು ಐತಲ್ಲ, 180 ಅದಕ್ಕೆ ಬರುತ್ತೆ, 18 ಬರುತ್ತೆ, 18 ಬರುತ್ತೆ. ನೆಕ್ಸ್ಟ್ ಒನ್ ಇದನ್ನು ನೋಡ್ರಿ. ಇವಾಗ 6.25 ಅದ ಇಂಟು 64 ಅದ. ಇದು ಹಲವಾರು ಮೆಥಡ್ ಮೂಲಕ ಬೆಳೆಸ್ಬೋದು ನಾವು. 6.25 ವ್ಯಾಲ್ಯೂ ಗೊತ್ತಿತ್ತಂದ್ರೆ ನಿಮ್ಗೆ 6.25% ಇದಕ್ಕೆ ಕೊಟ್ಟಾಗ ಇದ್ರ ವ್ಯಾಲ್ಯೂ ಗೊತ್ತಿತ್ತು. 6.25% ಆಗಿ ಕನ್ವರ್ಟ್ ಮಾಡ್ಕೊಂಡು ಇಂಟು 64 ಮಾಡಿದಾಗ ಇದ್ರ ವ್ಯಾಲ್ಯೂ ಏನಾರು ಗೊತ್ತಿತ್ತು ನಿಮಗೆ. 6.25 ಅಂತಂದ್ರೆ 1/16 ಅಂತ ಗೊತ್ತಿತ್ತಂದರೆ ಡೈರೆಕ್ಟ್ 64 ಇಟ್ಟು 16 4 64 ಬರೆದು 4 ಅಂತೇಳಿ ಆನ್ಸರ್ ಬರೀತಿದ್ರಿ. ಇನ್ ಕೇಸ್ ಇದ್ರ ವ್ಯಾಲ್ಯೂನೇ ಗೊತ್ತಿಲ್ಲ ಅಂತಂದರೆ ಇದ್ರ ನಿಯರೆಸ್ಟ್ ವ್ಯಾಲ್ಯೂ ಗೊತ್ತದ ಅಂದ್ರೆ ಇದ್ರ ಡಬಲ್ ಮಾಡಿದಾಗ ಬರ್ತೈತಲ್ಲ 12.5, ಅದ್ರ ವ್ಯಾಲ್ಯೂ ಗೊತ್ತದ. 12.5 ಅಂದ್ರೆ 1/8 ಅಂತ ಗೊತ್ತೈತೆ ನಿಮ್ಗೆ. ಆಗಿದ್ಮೇಲೆ ಇದ್ರೊಳಗಿನ 2 ಇದಕ್ಕೆ ಕೊಡ್ರಿ. ಇದ್ರೊಳಗಿನ 2 ಇದಕ್ಕೆ ಕೊಟ್ಟಾಗ ಇದೇನಾಗುತ್ತೆ 12.5 ಈ ಪರ್ಸೆಂಟೇಜ್ ಕೂಡ ಇದಕ್ಕೆ ಕೊಟ್ವಿ. ಪರ್ಸೆಂಟೇಜ್ ಇಂಟು ಇದ್ರೊಳಗಿನ 2 ಆಯ್ತು ಅಂದ್ರೆ 32 ಉಳಿತು. ಇದನ್ನು 1/8 ಬರಿಬೋದು. ಇಂಟು 32 ಅನ್ನು 32 ಬರೆದ್ವಿ. 8 4 32, ಇದನ್ನು 4 ಅಂತ ಬರಿಬೋದು. ಡೈರೆಕ್ಟ್ ಆನ್ಸರ್ 4. ಈ ರೀತಿ ಕೂಡ ಇದನ್ನು ಸಾಲ್ವ್ ಮಾಡ್ಬೋದು. ಓಕೆ, ಅರ್ಥ ಆಯ್ತು ಅನ್ಕೊತೀನಿ. ಈಗ ಕೆಲವೊಂದು
ಕಾನ್ಸೆಪ್ಟ್ ನಾನು ಹೇಳಬೇಕಾಗಿದೆ, ಒಂದೆರಡು ಕಾನ್ಸೆಪ್ಟ್ ನಾನು ಹೇಳಬೇಕಾಗಿದೆ. ಅದರ ಮುಂದಿನ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋದು ನಡೆಯುತ್ತೈತೆ, ನೋಡೋಣ. ಅದಕ್ಕೆ ಇಲ್ಲಿಗೆ ಟ್ರೈ ಮಾಡೋಣ. ಟೈಮ್ ಎಷ್ಟಾಗಿದೆ ಬಿಡ್ರಿ, ಅದನ್ನು ಮುಂದಿನ ವಿಡಿಯೋದಲ್ಲೇ ನೋಡೋಣ. ಇವಾಗ ಟೈಮು ಆಗಿದೆ. ಓಕೆ, ಇಲ್ಲಿವರೆಗೆ ನಾನು ಏನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ನಾನು ಇಲ್ಲಿವರೆಗೆ ಏನು ಆ ಪರ್ಸೆಂಟೇಜ್ ಫ್ರಾಕ್ಷನ್ ಕನ್ವರ್ಷನು ಕೆಲವೊಂದು ಕ್ವಶನ್ಸ್ಗಳು ಅವೆಲ್ಲ ಏನೇನು ಮಾಡ್ಸಿದ್ದೀನಲ್ಲ ಎಲ್ಲ ಇನ್ನೊಂದು ಸತಿ ನೋಡ್ಕೊಳ್ರಿ. ಆ ಪರ್ಸೆಂಟೇಜು ಕನ್ವರ್ಷನ್ಸ್ಗಳನ್ನು ಒಂದು ಕಡೆ ನೋಟ್ ಮಾಡ್ಕೊಳ್ರಿ. ಅವುಗಳನ್ನು 2-3 ಸತಿ ಓದಿ ಬಯಾಟ್ ಮಾಡಿರಿ. ಬಯಾಟ್ ಅಂದರೆ ಬಯಾಟ್ ಮಾಡೋ ಅವಶ್ಯಕತೆ ಇಲ್ಲ. ಅಂದರೆ ನಾವು ಯಾವ ರೀತಿ ಡೆಫಿನೇಷನ್ಸ್ಗಳು ಬಯಾಟ್ ಮಾಡ್ತೀವಿ ಆ ರೀತಿ ಎಲ್ಲ ಓದ್ತಾ ಹೋಗೋದು. 2-3 ಸತಿ ಡೈಲಿ ಓದ್ತಾ ಹೋಗೋದು. ಆಟೋಮೆಟಿಕಲಿ ಸಬ್ಕಾನ್ಸಿಯಸ್ ಮೈಂಡ್ ಒಳಗೆ ಫಿಕ್ಸ್ ಆಗಿಬಿಡುತ್ತೆ, ಅದು ಅಷ್ಟೇ. ಓಕೆ, ನಾನು ಇಲ್ಲಿವರೆಗೂ ಎಕ್ಸ್ಪ್ಲೇನ್ ಮಾಡಿದ್ದು ಅರ್ಥ ಆಗಿದೆ ಅಂತ ಅನ್ಕೊತೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಟೇಕ್ ಕೇರ್, ಬಾಯ್, ಥ್ಯಾಂಕ್ ಯು.